ಅವರಿಗೆ ಈ ದೇಶ ನಂದು ಅನ್ಸಕ್ಕಂಥ ಭಾವನೆ ಬಾಲ್ಯದಲ್ಲಿದ್ದ ಬೆಳೆಸಿಲ್ಲ ಅವರಿಗೆ. ಅದಕ್ಕಾಗಿ ಈ ದೇಶದ್ದೇ ದುಡ್ಡು ಹೊಡಿತಾ ಇದೆ. ಅನೇಕ ಜನ ಅಧಿಕಾರಿಗಳು ಈ ಥರದ್ದು ಭ್ರಷ್ಟತೆ ತೊಡಗಿದ್ದಾರೆ. ಕಾರಣ ಏನಿದಕ್ಕೆ? ನಾವು ಸಮಾಜದಲ್ಲಿ ಮನೆಗಳಲ್ಲಿ ಯಾವ ಭಾವ ಹುಟ್ಟಿಸಿದ್ವಿ? ಈ ದೇಶ ನಂದು, ಕಂಟ್ರಿ ಫಸ್ಟ್ ಅಂತಕ್ಕಂಥ ಭಾವ ಹುಟ್ಟಿಸಿಲ್ಲ. ಮೊದಲೇನು ಹುಟ್ಟಿಸಿದ್ದೀವಿ? ABCD ಫಸ್ಟ್ ಅಂತ ಹುಟ್ಟಿಸಿದ್ದೀವಿ. ಅಮೇರಿಕ, ಇಸ್ರೇಲ್ ಮೊದಲು ಕಲಿಸೋದು UKGಯಲ್ಲಿ ಕಂಟ್ರಿ ಫಸ್ಟ್, ನಿನ್ನ ದೇಶ ಮೊದಲು ಅಂತಕ್ಕಂಥ ಭಾವವನ್ನು ಬೆಳೆಸ್ಕೊಂಡು, ಈ ಭಾವ ಎಷ್ಟು ಜಾಗೃತಿ ಆಗುತ್ತೆ, ದೇಶ ಅಷ್ಟು ಗಟ್ಟಿ ಆಗುತ್ತೆ. ಇವತ್ತು ನಾವು ಅನೇಕ ಟೆಕ್ನಾಲಜಿಗಳಲ್ಲಿ ಬೇರೆ ದೇಶ ಕೈ ಒಡ್ತಾ ಇದ್ದೀವಿ. ಯಾಕೆ? ನಮ್ಮ ದೇಶದಲ್ಲಿ ಆ ಥರ ವ್ಯಕ್ತಿಗಳನ್ನು ತಯಾರು ಮಾಡಲಿಲ್ಲ. ಬರೀ ಕೂಲಿಗಳಾಗಿ, ಕಾರ್ಪೊರೇಟ್ ಕೂಲಿಗಳಾಗಿ ಅವ್ರನ್ನ ತಯಾರು ಮಾಡಿದ್ವಿ. ಸಾಫ್ಟ್ವೇರ್ ಅಂತೀವಿ, ಏನೇನೋ ಹೇಳ್ತೀವಿ ನಾವು. ವಿಜ್ಞಾನಿಗಳಾಗಿ, ರಿಸರ್ಚರ್ಸ್ ಆಗಿ ತಯಾರಾಗ್ತಾ ಇಲ್ಲ ನಾವು. ಬರೀ ಉದ್ಯೋಗ ಹುಡ್ಕೊಂಡು ಹೋಗ್ತಕ್ಕಂಥ ಜನವನ್ನು ನಿರ್ಮಾಣ ಮಾಡಿ. ಕಾರಣ ಏನು? ಶಿಕ್ಷಣದಲ್ಲಿ ದೇಶಭಕ್ತಿಯ ಕೊರತೆ. ಈ ಭಾವವನ್ನು ಜಾಗೃತಿ ಮಾಡಿದಾಗ ಅಗಾಧವಾಗಿರ್ತಕ್ಕಂಥ ಯುವಕರು ನಮ್ಮ ದೇಶದಲ್ಲಿ ಇದ್ದಾರೆ. ಏನು ಬೇಕಾದ್ರೆ ಮಾಡಬಲ್ಲ. ನಾವು ನೋಡಿದ್ದೀವಿ. ಬರೀ 9 ತಿಂಗಳಲ್ಲಿ ಕೋವಿಡ್ ವ್ಯಾಕ್ಸಿನ್ ನಮ್ಮ ವಿಜ್ಞಾನಿಗಳೇ ತಯಾರು ಮಾಡಿದ್ವಿ. ಮಂಗಲ ಗ್ರಹಕ್ಕೆ ಸೆಟಲೈಟ್ ಅನ್ನು ಬಿಟ್ಟರು. ನಾವು ಬೇರೆ ದೇಶದಲ್ಲಿ ಮಾಡಿ ಉತ್ತರ ಪೋಲ್ ಮಾಡಿದ್ವಿ, ನಮ್ಮದು ಸೌತ್ ಪೋಲಿಗೆ ಬಂದು ನಮ್ಮ ಸೆಟಲೈಟ್ ನಿಂತ್ಕೊಳ್ಳೋದು. ಈ ರೀತಿ ಅನೇಕ ಸಾಧನೆಗಳು ಮಾಡಿದ್ದಾರೆ. ಸೂಪರ್ ಕಂಪ್ಯೂಟರ್ ಇರ್ಬೋದು, ಇದೆಲ್ಲ ಯಾರು ಮಾಡಿದ್ದಾರೆ? ನಮ್ಮ ದೇಶದವರು ಮಾಡ್ತಾರೆ. ಸೊ ಹಾಗಾಗಿ ದೇಶಭಕ್ತಿಯ ಜಾಗೃತಿ ಮಕ್ಕಳಲ್ಲಿ, ಹೃದಯದಲ್ಲಿ. ನೀನು ಹೆಂಗಾದ್ರೂ ಬದುಕಪ್ಪ, ದೇಶಕ್ಕಾಗಿ ಬದುಕು ಅನ್ನೋದು ಭಾವ. ಅವನು ಏನೇ ಉದ್ಯೋಗ, ಕೃಷಿಕನಾಗಲಿ ಅವನು ದೇಶಕ್ಕೆ ಒಳ್ಳೆಯ ಬೆಳೆಯನ್ನು ಕೊಡ್ತಾನೆ. ವಿಜ್ಞಾನಿ ಆಗಲಿ, ಒಬ್ಬ ಬ್ಯಾಂಕರ್ ಆಗಲಿ ದೇಶಕ್ಕೆ, ಒಬ್ಬ IAS ಅಧಿಕಾರಿ ಆಗಲಿ ದೇಶದ ದುರ್ಬಲರಿಗೆ ಯಾಕೆ ಬದುಕ್ತಕ್ಕಂಥ ಈ ಭಾವನೆಯನ್ನು ಜಾಗೃತಿ ಮಾಡೋದು ಸ್ವದೇಶಿ. ಅನೇಕ ಬಾರಿ ಸ್ವದೇಶಿ ವಸ್ತು, ಕಾರ್ ತಗೊಳ್ತೀವಿ ನಾವು, ವಿದೇಶಿ ತಗೊಂಡು ಸ್ಟ್ಯಾಂಡರ್ಡ್ ರೀ, ನಮ್ಮ ದೇಶಿ ಸ್ಟ್ಯಾಂಡರ್ಡ್ ಅಲ್ಲ. ಈ ಒಂದು ಕೀಳರಿಮೆಯಿಂದ ಹೊರಗೆ ಬರ್ಬೇಕು. ಇದನ್ನ ನಾವು ಹೇಳ್ತೀವಿ, ಅದನ್ನ ಒಂದು ಗುಲಾಮಿ ಮಾನಸಿಕತೆ. ಇಂಗ್ಲಿಷ್ ಭಾಷೆ ಒಳ್ಳೇದು, ಕನ್ನಡ ಒಳ್ಳೇದಲ್ಲ. ಇಂಗ್ಲೀಷಲ್ಲಿ ಸಿಗ್ನೇಚರ್ ಮಾಡಬೇಕು, ಕನ್ನಡದಲ್ಲಿ ಮಾಡಬಾರ್ದು. ಈ ಒಂದು ಕೀಳರಿಮೆಯಿಂದ ಹೊರಗೆ ಬರಲಿಲ್ಲ ಅಂದರೆ ನಾವು ಒಳ್ಳೆ ವ್ಯಕ್ತಿಯಾಗಿ ತಯಾರಾಗಲ್ಲ, ಒಬ್ಬ ಒಳ್ಳೆ ದೇಶ ಶ್ರೇಷ್ಠ ವ್ಯಕ್ತಿಯಾಗಿ ತಯಾರಾಗಲ್ಲ. ಮತ್ತು ಬ್ರಿಟಿಷರೇ ನಮ್ಮ ಶಿಕ್ಷಣ, ಮೆಕಾಲೆ ಶಿಕ್ಷಣದೇನು ಒಂದು ರೀತಿ ಗುಲಾಮರಾಗಿ ತಯಾರಾಗಬೇಕು, ಅದೇ ರೀತಿ ತಯಾರು. ಅದಕ್ಕೆ ಇವತ್ತು ನಿರುದ್ಯೋಗ ಸಮಸ್ಯೆ ಯಾಕೆ? ಉದ್ಯೋಗವನ್ನು ಕೊಡ್ತಕ್ಕಂಥ ತಾಕತ್ ನಮ್ಮ ಅನೇಕ ಯುವಕರಿಗಿಲ್ಲ ಇವತ್ತು. ಹಾಗಾಗಿ ಉದ್ಯೋಗ ಅಂತ ಈ ರೀತಿ ಸ್ವಾಭಿಮಾನಿಯಾಗಿ ದೇಶಕ್ಕಾಗಿ ಬದುಕಿದ್ರೆ ಅವನಲ್ಲಿ ಉದ್ಯೋಗ ಕೊಡ್ತಕ್ಕಂಥ ತಾಕತ್ತು ಬೆಳೀತದೆ. ಹಾಗೆ ಸ್ವದೇಶಿ ಭಾವ, ಇದು ನೆನ್ಪಿಟ್ಕೊಂಡು. 4ನೇದು ಅಂಶ, ನಾನು ಅವಾಗ ಹೇಳಿದೆ, ಈ ಭೂಮಿ ನನ್ನ ತಾಯಿ, ನಾವು ಮಕ್ಕಳು. ಅದನ್ನೇ ನಾವು ಪರಿಸರ ಅಂತ ಈಗ ಭಾಷೆಯಲ್ಲಿ ಹೇಳ್ತೀವಿ. ಗಾಳಿ, ನೀರು ಮತ್ತು ಭೂಮಿ, ಇವೆಲ್ಲವೂ ನಮ್ಮ ಪ್ರಾಣ ಅಂತ ಹೇಳ್ತೀವಿ. ಇವಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ. ಆದರೆ ಇವುಗಳ ಬಗ್ಗೆ ನಮ್ಮ ಕಾಳಜಿ ಹೇಗಿದೆ? ಅತ್ಯಂತ ಕಡಿಮೆ ಕಾಳಜಿ ಇದೆ ಇದ್ರ ಬಗ್ಗೆ. ಭೂಮಿಯನ್ನು ಇವತ್ತು ಕಲುಷಿತಗೊಳಿಸ್ತಕ್ಕಂಥದ್ದು, ಗಾಳಿಯನ್ನು ಕಲುಷಿತಗೊಳಿಸ್ತಕ್ಕಂಥದ್ದು, ನೀರನ್ನು ಕಲುಷಿತಗೊಳಿಸ್ತಕ್ಕಂಥದ್ದು ವ್ಯಾಪಕವಾಗಿ ನಡೀತಾ ಇದೆ. ಆದರೆ ನಮ್ಮ ಮನೆಗಳಲ್ಲಿ ನೀರನ್ನು ಹಿತಮಿತವಾಗಿ ಬಳಸ್ತಕ್ಕಂಥದ್ದು, ಪರಿಸರ ಹಾನಿಕಾರಕವಾಗಿರ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಕಡಿಮೆ ಬೆಳೆಸ್ತಕ್ಕಂಥದ್ದು, ನಮ್ಮ ಮನೆಯ ಸುತ್ತಮುತ್ತಲು ಹಸಿರಾಗಿರ್ತಕ್ಕಂಥ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು, ಈ ಎಲ್ಲ ಸಣ್ಣ ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಪಾನಿ ಬಚಾವ್, ಪ್ಲಾಸ್ಟಿಕ್ ಹಟಾವ್, ಪೇಡ್ ಲಗಾವ್. ಈ ರೀತಿ ಸಣ್ಣ ಗುಣಗಳನ್ನು, ಪರಿಸರದ ಬಗ್ಗೆ ಕಾಳಜಿ ಮೂಡಿಸ್ತಕ್ಕಂಥ ಭಾವಗಳನ್ನು ನಮ್ಮ ಮನೆಯಲ್ಲಿ ನಾವು ಜಾಗೃತಿ ಮಾಡಬಹುದು. ಇವತ್ತು ಜಗತ್ತಿನಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ, ಟೆಂಪರೇಚರ್ ಜಾಸ್ತಿ ಆಗಿ ಇವತ್ತು ಆಸಿಡ್ ರೇನ್ಗಳು ಇರ್ಬೋದು, ಪ್ರವಾಹಗಳಿರ್ಬೋದು, ಸುನಾಮಿಗಳು ಇರ್ಬೋದು, ನೋಡ್ತಾ ಇದ್ದೀವಿ ನಾವು ಜಗತ್ತಿನಲ್ಲಿ. ಕಾರಣ ಏನು? ಯಥೇಚ್ಛವಾಗಿರ್ತಕ್ಕಂಥ ವಾಹನಗಳ ಬಳಕೆ, ಅದು ಹೊರಸೂಸ್ತಕ್ಕಂಥ ಕಾರ್ಬನ್ ಮಾನಾಕ್ಸೈಡಿಂದ ಪರಿಸರದ ಮೇಲೆ ಕೆಟ್ಟ ಪರಿಣಾಮ. ನಮ್ಮ ಊರಿನ ಕೆರೆಗಳು ಇರ್ಬೋದು, ನದಿಗಳು ಇರ್ಬೋದು, ತೀರ್ಥಕ್ಷೇತ್ರಗಳಿರ್ಬೋದು, ನಾವು ಹೆಂಗೆ ನಡ್ಕೊಳ್ತೀವಿ, ಅವೆಲ್ಲ ತಿಪ್ಪೆ ಗುಂಡಿಗಳಾಗಿದ್ದಾವೆ ಇವತ್ತು ದೇವಸ್ಥಾನಗಳು. ಕಾರಣ ಏನು? ಅದು ನಮ್ಮ ಪ್ರಕೃತಿ, ನಮ್ಮ ತಾಯಿ ಅಂತಕ್ಕಂಥ ಭಾವದಿಂದ ದೂರ ಆಗಿದೆ. ಹಾಗಾಗಿ ಪರಿಸರದ ಬಗ್ಗೆ ನಮ್ಮ ಮನೆಗಳಲ್ಲಿ ಕಾಳಜಿ ಬೆಳೆಸ್ತಕ್ಕಂಥ, ಎಲ್ಲ ಊರಿಗೆ ಹೇಳೋದಲ್ಲ, ಎಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿಸಿ ಸರ್ಕಾರದಿಂದ ನೀವು, ಆಮೇಲೆ ಹೇಳ್ರಿ ಪ್ಲಾಸ್ಟಿಕ್ ಬಗ್ಗೆ ಅಲ್ಲ. ಮೊದಲು ನಮ್ಮ ಮನೇಲಿ ಏನು ಮಾಡ್ತೀವಿ ನಾವು? ಈ ಭಾವದಿಂದ ಪರಿಸರ ಪ್ರಜ್ಞೆಯನ್ನು ಮಕ್ಕಳಲ್ಲಿ ಜಾಗೃತಿ ಮಾಡಬೇಕು, ಬಾಲ್ಯದಲ್ಲಿದ್ದಾಗೆ ಮಾಡಬೇಕು. ಕೊನೆಯದಾಗಿ ನಾಗರಿಕ ಪ್ರಜ್ಞೆ. ಒಬ್ಬ ವ್ಯಕ್ತಿ ಸಮಾಜದ ಮಧ್ಯೆ ಇದ್ದಾಗ ಹೇಗೆ ನಡ್ಕೊಳ್ತಾನೆ, ಇನ್ನೊಬ್ಬರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಾ, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡದೇ ರೀತಿಯಲ್ಲಿ
ದೇಶದ ಕಾನೂನು ಇರ್ಬೋದು, ದೇಶದ ಸವರಬೇಕು. ತಾಯಿಯ ಕಣ್ಣಲ್ಲಿ ನೀರು ಬರಬಾರ್ದು. ತಾಯಿ ಜಗನ್ಮಾತೆ ಆಗಬೇಕು, ಜಗತ್ತಿಗೆ ಗುರು ಆಗಬೇಕು. ಎಲ್ಲ ಸಂಕೋಲೆಗಳಿಂದ ಅವಳು ಮುಕ್ತವಾಗಬೇಕು, ಸ್ವತಂತ್ರಳಾಗಬೇಕು, ಮತ್ತೆ ಜಗನ್ಮಾತೆಯಾಗಿ ಅವಳು ಮೆರಿಬೇಕಂತಕ್ಕಂಥ ಆಸೆಯನ್ನ ಯಾರ ಹೃದಯದಲ್ಲಿ ತುಂಬಿಕೊಂಡಿದ್ದಾರೆ ಅವರೆಲ್ಲರನ್ನ ನಾವು ಹಿಂದೂ ಅಂತ ಸಂಬೋಧನೆ ಮಾಡ್ತೀವಿ. ಹಿಂದೂ ಅನ್ನೋದು ಒಂದು ಶ್ರೇಷ್ಠವಾದ ಗುಣವಾಚಕ ಶಬ್ದ. ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಭಗವಂತನ ಗುಣಗಳನ್ನ ಅಳವಡಿಸ್ತಾ ತನ್ನ ಜೀವನವನ್ನ ಎತ್ತರಕ್ಕೆ ತಗೊಂಡು ಹೋಗ್ಬೇಕು. ನಾವು ರಾಮಕೃಷ್ಣರ ಉದಾಹರಣೆ ತಗೊಳ್ತೀವಿ. ಭಾರತದಲ್ಲಿ ಅವರು ಹೇಳ್ತೀವಿ ಭಗವಂತನೇ ಮನುಷ್ಯ ರೂಪದಲ್ಲಿ ಬಂದ ಅಂತ ಹೇಳ್ತೀವಿ. ಅದು ಒಂದು ರೀತಿಯಲ್ಲಿ ನಾವು ಹೇಳಬಹುದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳು, ಈ ದೇಶದಲ್ಲಿ ಇರ್ತಕ್ಕಂಥ ಪದ್ಧತಿಗಳು ಒಬ್ಬ ಸಾಮಾನ್ಯ ಮನುಷ್ಯನನ್ನು ದೈವತ್ವ ಗುಣಗಳನ್ನು ವಿಕಾಸ ಮಾಡತಕ್ಕಂಥ ಶ್ರೇಷ್ಠ ಮಾಡತಕ್ಕಂಥ ಜೀವನ ಪದ್ಧತಿ ನಮ್ಮ ದೇಶದಲ್ಲಿತ್ತು. ಅದನ್ನೇ ನಾವು ಹಿಂದೂ ಜೀವನ ಪದ್ಧತಿ, ಹಿಂದೂ ಮೌಲ್ಯಗಳು, ಹಿಂದೂ ಜೀವನ ಮೌಲ್ಯಗಳು, ಹಿಂದೂ ಜೀವನ ದರ್ಶನ ಅಂತ ನಾವೆಲ್ಲ ಕರಿತಾ ಇದ್ವಿ. ಅಂದರೆ ಯಾರ್ಯಾರು ಈ ದೇಶದಲ್ಲಿ ಬದುಕಿದ್ರೋ ಅವರೆಲ್ಲರೂ ಕೂಡ ಒಳಿತನ್ನ ಮಾಡ್ತಕ್ಕಂಥದ್ದು, ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಒಂದು ಸಹಜವಾದ ಪದ್ಧತಿ ನಮ್ಮ ದೇಶದಲ್ಲಿತ್ತು. ಹಿಂದೂ ಅಂದ್ರೇ ಇನ್ನೊಬ್ಬರ ಸಲುವಾಗಿ ಬದುಕ್ತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಆತ್ಮ ಚಿಂತನೆ, ಪರಹಿತದ ಚಿಂತನೆಯೇ ಆತ್ಮ ಉನ್ನತಿಯ ಪಥ. ಅಂದರೆ ಹಿಂದೂ ಅಂದರೆ ಹೇಗೆ ಯೋಚನೆ ಮಾಡ್ತಾನಂದ್ರೆ ಇನ್ನೊಬ್ಬರ ಒಳಿತಿಗಾಗಿ ಬದುಕುವುದೇ ಅವನ ಮೋಕ್ಷದ ದಾರಿ. ಅದಕ್ಕೆ ಒಬ್ಬರು ವ್ಯಾಸ ಮಹರ್ಷಿಗಳಿಗೆ ಬಂದು ಕೇಳ್ತಾರೆ, ನೀವು ಇಷ್ಟೆಲ್ಲ ದೊಡ್ಡದಾಗಿ ಬರೆದಿದ್ರಿ ಮಹಾಭಾರತ, ನಮ್ಗೆ ಅರ್ಥ ಆಗಲ್ಲ, ಮಹಾಭಾರತ ಸಾರವನ್ನು ಒಂದು ಅರ್ಧ ಶ್ಲೋಕದಲ್ಲಿ ಹೇಳಿ ಅಂತ ಒಬ್ಬರು ಕೇಳ್ತಾರೆ. ಅವಾಗ ವ್ಯಾಸರು ಹೇಳ್ತಾರೆ, ಪರೋಪಕಾರಾಯ ಪುಣ್ಯಂ ಪಾಪಾಯ ಪರಪೀಡನಂ. ಹೀಗೆ ಪರೋಪಕಾರವೇ ಪುಣ್ಯ, ಇನ್ನೊಬ್ಬರಿಗೆ ಅಪಚಾರ ಮಾಡುವುದೇ ಪಾಪ ಅಂತಕ್ಕಂಥವನು ಯಾರು ಹೃದಯದಲ್ಲಿ ಇಟ್ಕೊಂಡು ತನ್ನ ಜೀವನವನ್ನು ನಡೆಸ್ತಾನೆ ಅವನು ನಿಜವಾದ ಹಿಂದೂ ಅಂತಕ್ಕಂಥ ವ್ಯಾಖ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸತ್ಯಂ ವದ ಧರ್ಮಂ ಚರ. ಯಾರು ಸತ್ಯವನ್ನ ಮಾತಾಡ್ತಾ ಆ ಸತ್ಯವನ್ನ ಜೀವನದಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಅವನನ್ನ ಹಿಂದೂ ಅಂತ ಹೇಳಿ. ಯಾರು ನನ್ನ ಪೂರ್ವಜರು ಈ ದೇಶಕ್ಕಾಗಿ, ಈ ಸಮಾಜಕ್ಕಾಗಿ, ಈ ಧರ್ಮಕ್ಕಾಗಿ ಬದುಕಿದ್ರೋ ಅವರೆಲ್ಲರೂ ನನ್ನವರು ಅಂತಕ್ಕಂಥ ಹೆಮ್ಮೆಯಿಂದ ಅವರನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಕ್ಕಂಥವನು ಯಾರೋ ಅವನನ್ನ ಹಿಂದೂ ಅಂತ ಕರೀತಾರೆ. ಎಲ್ಲರಲ್ಲೂ ಭಗವಂತನನ್ನ ಕಾಣ್ತಕ್ಕಂಥದ್ದು. ಕ್ರಿಮಿ, ಕೀಟ, ಸ್ಥಾವರ, ಜಂಗಮ ಎಲ್ಲರಲ್ಲೂ ಭಗವಂತನ ಅಂಶ ಇದೆ. ಎಲ್ಲದು ಈ ಜಗತ್ತು ಭಗವಂತನ ವ್ಯಕ್ತರೂಪ. ಇದರಲ್ಲಿ ಭಗವಂತ ಕಣಕಣದಲ್ಲಿ ತುಂಬಿದಾನೆ ಅಂತ ಯಾರು ಯೋಚನೆ ಮಾಡ್ತಾರೆ ಅವನನ್ನ ನಾವು ಹಿಂದೂ ಅಂತ ಕರೀತೀವಿ. ಹಾಗಾಗಿ ಇಷ್ಟು ವಿಶಾಲವಾಗಿರ್ತಕ್ಕಂಥ ಹಿಂದೂನ ವ್ಯಾಖ್ಯೆಯನ್ನ ಇನ್ನೂ ವಿಶಾಲವಾಗಿ ನಾವು ಮಾಡ್ತಾ ಹೋಗ್ಬೋದು. ಎಲ್ಲರೂ ಭಗವಂತನ ಅಂಶಗಳೇ ಅಂತಕ್ಕಂಥ ಪವಿತ್ರವಾದ ಮಾನಸಿಕತೆ ಇಟ್ಕೊಂಡು ಎಲ್ಲರನ್ನ ಪೂಜಿಸ್ತಕ್ಕಂಥವನು, ಎಲ್ಲರಲ್ಲೂ ಕರುಣೆ ಇರ್ಬೋದು, ಮೈತ್ರಿ ಇರ್ಬೋದು, ಆ ಬೆಳೆಸ್ತಕ್ಕಂಥ ಭಾವ ಇರತಕ್ಕಂಥವನ್ನ ನಾವು ಹಿಂದೂ ಅಂತ ವ್ಯಾಖ್ಯೆ ಮಾಡ್ತೀವಿ. ಹಾಗಾಗಿ ಹಿಂದೂ ಅನ್ನೋದು ಅದು ಯಾವುದೇ ಬೌಂಡ್ರಿಗಳಿಲ್ಲದೆ ಇರ್ತಕ್ಕಂಥದ್ದು, ಅದಕ್ಕೆ ಯಾವುದೇ ಚೌಕಟ್ಟು ಇಲ್ಲದೆ ಇರತಕ್ಕಂಥದ್ದು, ಅಷ್ಟು ವಿಶಾಲವಾಗಿರ್ತಕ್ಕಂಥ ವಿಚಾರ, ಜೀವನ ದೃಷ್ಟಿ, ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಭಾವ ಹಿಂದುವಿನ. ಹಾಗಾಗಿ ಹಿಂದೂ ಅನ್ನೋದು ಇವತ್ತು ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ, ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅನೇಕ ರೀತಿಯಾಗ್ತಕ್ಕಂಥ ಪರಿಹಾರ ರೂಪದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಇವತ್ತು ಸಿಗ್ತವೆ. ಅದು ಒಂದೇ ಕಾರಣ ಹೇಳ್ಬೋದು, ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ಹಿಂದುವಿನ ಒಂದು ದೃಷ್ಟಿ. ಹಾಗಾಗಿ ಎಲ್ಲರನ್ನೂ ಒಂದು ತಗೊಂಡು ಹೋಗ್ತಕ್ಕಂಥ ತಾಕತ್ತಿರೋದು ಜಗತ್ತಿನಲ್ಲಿ ಹಿಂದುವಿಗೆ ಮಾತ್ರ. ಜಗತ್ತಿಗೆ ಒಂದು ದೃಷ್ಟಿ ಕೊಡಬೇಕಂದ್ರೆ
ಎಲ್ಲರಲ್ಲೂ ಭಗವಂತ ಇದ್ದಾನೆ, ಸರ್ವಂ ಖಲುವಿದಂ ಬ್ರಹ್ಮಂ ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಹಿಂದೂ ಜಾಗೃತಿ ಆಗ್ಬೇಕು. ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ ಯುದ್ಧಗಳಿರ್ಬೋದು, ಪರಸ್ಪರ ವೈಮನಸ್ಯ ಇರ್ಬೋದು, ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡ್ತಕ್ಕಂಥದ್ದಕ್ಕೆ ಕಾರಣ ಏನು? ನಾವೆಲ್ಲರೂ ಬೇರೆ ಬೇರೆ ಅಂತಕ್ಕಂಥ ಭಾವದಿಂದ ನಾವೆಲ್ಲ ಒಬ್ಬರನ್ನೊಬ್ಬರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಹಿಂದೂ ಸಂಸ್ಕೃತಿಯಲ್ಲಿ ನಾವು ನೋಡ್ತೀವಿ ಎಲ್ಲರಲ್ಲೂ ಭಗವಂತ ಇದೆ. ಈ ಭಾವದ ಜಾಗೃತಿ ಆದಾಗ ಜಗತ್ತಿನಲ್ಲಿ ಯಾವ ಜಗಳಗಳು ಇರಲ್ಲ. ಅದಕ್ಕೆ ಮೊದಲು ಇಲ್ಲಿರ್ತಕ್ಕಂಥ ಹಿಂದೂಗಳು ಅಂತ ನಾವು ಯಾರು ಅನ್ಕೊಂಡಿದ್ದೀವಿ, ಅವರು ನಮ್ಮನ್ನು ನಾವು ಮರೆತು ಬಿಟ್ಟಿದ್ದೀವಿ. ನಾವು ಹಿಂದೂ ಯಾರು ಅಂತ ಕೇಳಿದ್ರೆ ನಾ ಹಿಂದೂ ಕುರುಬ ಅಂತ ಹೇಳ್ತಾನೆ ಒಬ್ಬ, ಇನ್ನೊಬ್ಬ ಏನು ಹೇಳ್ತಾನೆ ಹಿಂದೂ ಲಿಂಗಾಯತ ಅಂತ ಹೇಳ್ತಾನೆ, ಇನ್ನೊಬ್ಬ ಹಿಂದೂ ಬ್ರಾಹ್ಮಣ ಅಂತ ಹೇಳ್ತಾನೆ, ನಾನು ಹಿಂದೂ ವಾಲ್ಮೀಕಿ ಅಂತ ಹೇಳ್ತಾನೆ. ಈ ರೀತಿ ಸಮಾಜದಲ್ಲಿ ನಮ್ಮನ್ನು ನಾವು ಭೇದ ಮಾಡಿಕೊಂಡು ಒಂದು ದುರ್ಬಲವಾದ ಸಮಾಜವನ್ನು ಮಾಡಿಕೊಂಡು, ಹಾಗಾಗಿಯೇ 1,500 ವರ್ಷಗಳ ಕಾಲ ಈ ದೇಶದ ಮೇಲೆ ವಿದೇಶಿ ಶಕ್ತಿಗಳು ದಾಳಿ ಮಾಡಿದೆ. ಕುಶಾನರು ಬಂದರು, ಶಕರು ಬಂದರು, ಅಫ್ಘಾನರು ಬಂದರು, ಪಠಾಣರು ಬಂದರು, ಮುಸಲ್ಮಾನರು ಬಂದರು, ಫ್ರೆಂಚರು ಬಂದರು, ಡಚ್ಚರು ಬಂದರು, ಪೋರ್ಚುಗೀಸರು ಬಂದರು, ಇಂಗ್ಲಿಷರು ಬಂದರು. ಈಗಲೂ ಬರ್ತಾನೆ ಇದ್ದಾರೆ ಅನೇಕ ವಿದೇಶಿ ಶಕ್ತಿಗಳು ಭಾರತದಲ್ಲಿ. ಕಾರಣ ಇಷ್ಟೇ, ನಮ್ಮ ಸಮಾಜ ಈ ಒಂದು ಜಾತಿ ವೈಷಮ್ಯದ ಪದ್ಧತಿಯಲ್ಲಿ ತನ್ನನ್ನು ತಾನು ದುರ್ಬಲಗೊಳಿಸಿಕೊಂಡಿದೆ. ಹಾಗಾಗಿ ಈ ಅರಿವಿನ ಕೊರತೆಯಿಂದಾಗಿ, ಈ ವಿಸ್ಮೃತಿಯ ಕೊರತೆಯಿಂದಾಗಿ ಹಿಂದೂ ಸಮಾಜ ದುರ್ಬಲವಾಯಿತು. ನಮಗೂ ಅನಿಸ್ಲಿಕ್ಕೆ ಶುರುವಾಯಿತು, ನಮಗೆ ಆಳೋಕೆ ಬರಲ್ಲ, ನಮಗೆ ಆಳಿಸ್ಕೊಳ್ಳಿಕ್ಕೆ ಬರುತ್ತೆ. ನಾವು ನೋಡ್ತೀವಿ, ಇತಿಹಾಸದಲ್ಲಿ ನೋಡ್ತೀವಿ ನಾವು, ಯಾವಾಗವಾಗ ಹಿಂದೂ ಸಮಾಜ ಒಗ್ಗಟ್ಟಿನಿಂದಿದೆ, ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನದ ಸಂಪತ್ತನ್ನು ನಮ್ಮ ದೇಶ ಕೊಟ್ಟಿದೆ. ಅದಕ್ಕೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಚತುರ್ವೇದ ಪುರಾಣಾನಿ ಸರ್ವೋಪನಿಷದಸ್ತಥಾ ರಾಮಾಯಣಂ ಭಾರತಂಚ ಗೀತಾ ಸದ್ದರ್ಶನಾನಿ ಚ ಜೈನಾಗಮಾಸ್ತ್ರಿಪಿಟಕ ಗುರುಗ್ರಂಥ ಸತಾಂಗಿರಹ ಕೊಟ್ಟಿದೆ. ವೇದಗಳು, ಪುರಾಣಗಳು, ಉಪನಿಷತ್ಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆಗಳು, ರಾಮಾಯಣ, ಮಹಾಭಾರತ, ಜೈನಾಗಮಗಳು, ತ್ರಿಪಿಟಕಗಳು, ಗುರುಗ್ರಂಥ ಇನ್ನೂ ಕೊಡ್ತಾನೆ. ಇಷ್ಟೆಲ್ಲ ಜ್ಞಾನ ಕೊಟ್ಟಿರೋದು ಯಾಕೆ? ಆ ಒಂದು ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿ, ಎಲ್ಲರ ಹೃದಯದಲ್ಲಿ ಅವನೇ ಇದ್ದಾನೆ ಅಂತಕ್ಕಂಥ ಒಂದು ಏಕಾತ್ಮತೆಯ ಭಾವನೆಯನ್ನ ಜಾಗೃತಿ ಮಾಡಲಿಕ್ಕೆ ಇಷ್ಟೆಲ್ಲ ಜ್ಞಾನದ ಭಂಡಾರವನ್ನು ಕೊಟ್ಟಿದೆ. ಇವತ್ತು ನಮ್ಮ ಮನೆಗಳಲ್ಲಿ ನೋಡಿದಾಗ ಏನಿದೆ? ಇವು ಯಾವುದರ ಬಗ್ಗೆ ಉಲ್ಲೇಖಗಳಿಲ್ಲ. ಪಾಶ್ಚಾತ್ಯ ಮೋಹದ, ಇಂಗ್ಲಿಷ್ ಭಾಷೆಯ ಮೋಹದಲ್ಲಿ ನಮ್ಮ ಮಕ್ಕಳಿಗೆ ಉಣಿಸ್ತಾ ಇದ್ದೀವಿ. ಮತ್ತೆ ಆ ಗುಲಾಮಿ ಭಾಷೆಯ ಒಂದು ವಿಕೃತಿಯ ಮನಸ್ಸಿನ ಅನೇಕ ವಿಚಾರಗಳನ್ನು, ಎ ಫಾರ್ ಆ್ಯಪಲ್, ಬಿ ಫಾರ್ ಏನೋ ಗೊತ್ತಿಲ್ಲ, ಏನೇನೋ ಹೇಳ್ತಾರೆ, ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಬರೆದಿರ್ತಾರೆ. ಈ ರೀತಿ ಮಕ್ಕಳ ಹೃದಯಗಳಲ್ಲಿ ಶುದ್ಧವಾದ ಜ್ಞಾನವನ್ನು ಬಿತ್ತುವ ಬದಲಾಗಿ ವಿದೇಶಿ ಮೋಹದ ಜ್ಞಾನವನ್ನು ಬಿತ್ತಿರೋದ್ರಿಂದ ವ್ಯಕ್ತಿಯಲ್ಲಿ ಮತ್ತೇನು ಬೆಳೀತಾ ಇದೆ? ಅಹಂಕಾರ ಬೆಳೀತಾ ಇದೆ. ಪರಸ್ಪರ ಆತ್ಮೀಯತೆ ಬದಲಾಗಿ ಶ್ರೀಮಂತ ಬಡವ, ಆ ಜಾತಿ ಈ ಜಾತಿ ಅಂತಕ್ಕಂಥ ಜಾತಿಯ ವೈಷಮ್ಯದ ಭಾವನೆ ನಮ್ಮ ಹೃದಯಗಳಲ್ಲಿ ಬಿತ್ತಿದೆ. ಇದರಿಂದ ಸಮಾಜ ಏನಾಗ್ತಿದೆ? ದುರ್ಬಲ ಆಗ್ತಿದೆ. ತನ್ನ ಶ್ರೇಷ್ಠವಾಗಿರ್ತಕ್ಕಂಥ ಗುಣಗಳನ್ನು ಅಳವಡಿಸಿಕೊಳ್ಳುವ ಬದಲಾಗಿ ಆ ಗುಣಗಳ ಬಗ್ಗೆ ಒಂದು ರೀತಿ ಆಗ್ತಕ್ಕಂಥ ಏನಾದರೂ ಹೇಳ್ಬೋದು, ಉಪೇಕ್ಷೆ ಅಂತ ಹೇಳ್ಬೋದು, ಒಂದು ರೀತಿ ಆಗ್ತಕ್ಕಂಥ ಅದ್ರ ಬಗ್ಗೆ ದುರಾಭಿಮಾನನೂ ಹೇಳ್ಬೋದು. ಈ ರೀತಿ ಸಮಾಜ ದುರ್ಬಲವಾಗಿ ಕುಳಿತುಕೊಂಡಿದೆ. ಹಾಗಾಗಿ 100 ವರ್ಷಗಳ ಕಾಲ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಹಿಂದೂಗಳಲ್ಲಿ ಸಂಘಟನೆಯನ್ನು ತರಬೇಕು, ಹಿಂದೂಗಳಲ್ಲಿ ಗುಣವನ್ನು ವಿಕಾಸ ಮಾಡಬೇಕು. ಸಂಘ ಮಾಡ್ಕೊಂಡು ಬಂದಿರೋದು ಎರಡೇ, ಹಿಂದೂಗಳ ಏಕತೆ, ಹಿಂದೂಗಳ ಗುಣ ನಿರ್ಮಾಣ. ಆ ಗುಣ ನಿರ್ಮಾಣ ಆಗೋವರೆಗೂ ಕೂಡ ನಾವು ಜಗತ್ತಿಗೆ ಏನು ಹೇಳೋಕ್ಕಾಗಲ್ಲ. ಮೊದಲು ನೀ ಸರಿ ಮಾಡ್ಕೊಳ್ಳಪ್ಪ, ಆಮೇಲೆ ನಮಗೆ ಉಪದೇಶ ಮಾಡುವಂತೆ ಜಗತ್ತು ನಮಗೆ ಹೇಳುತ್ತೆ. ನಮ್ಮಲ್ಲಿ ಅನೇಕ ಶ್ರೇಷ್ಠ ವಿಚಾರಗಳಿದ್ದಾಗ ಕೂಡ ಸಂಘಟನೆ ಶಕ್ತಿ ಇಲ್ಲದೆ ಇದ್ದರೆ ವಿಚಾರಕ್ಕೆ ಯಾರೂ ಬೆಲೆ ಕೊಡಲ್ಲ. ಹಾಗಾಗಿ ಈ ಶ್ರೇಷ್ಠ ವಿಚಾರಗಳನ್ನು ಸಮಾಜದ ಮುಂದೆ ಇಡಬೇಕು.
ಸಮಾಜಕ್ಕೆ ತಿಳಿಸಬೇಕು, ಸಮಾಜಕ್ಕೆ ಜಾಗೃತಿ ಮಾಡಬೇಕನ್ನೋ ಉದ್ದೇಶದಿಂದ ಈ ರೀತಿ ಪ್ರತಿ ಮಂಡಲ ಅಂತ ಹೇಳ್ತೀವಿ ನಾವು, ಗ್ರಾಮ ಪಂಚಾಯತಿ ಅಂತ ಹೇಳ್ತೀವಿ, ಎಲ್ಲ ಕಡೆ ಹಿಂದೂ ಸಮಾಜವನ್ನು ಸೇರಿಸ್ತಕ್ಕಂಥದ್ದು, ಅಲ್ಲಿ ಈ ರೀತಿ ಜಾಗೃತಿಯನ್ನು ಮೂಡಿಸಬೇಕು. ಆದರೆ ಹಿಂದೂ ಸಮಾಜವನ್ನು ಸೇರಿಸ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸಮಾಜದ ಪ್ರಮುಖರೇ ಮಾಡಬೇಕಂತ ಹೇಳಿ ಸಮಿತಿಗಳ ರಚನೆ ಆಗಿದೆ. RSS ಹೆಸರಲ್ಲಿ ಸೇರಿಸಬಾರ್ದು, ಹಿಂದೂ ಸಮ್ಮೇಳನ ಸಮಿತಿ ಹೆಸರಲ್ಲಿ ಸೇರಬೇಕು. RSS 100 ವರ್ಷ ಜಾಗೃತಿ ಮಾಡಿದೆ, ಬರೋ ದಿನಗಳಲ್ಲಿ ಯಾರು ಮಾಡಬೇಕು? ಹಿಂದೂ ಸಮಾಜ ಜಾಗೃತಿ ಆಗಬೇಕು. ಹಿಂದೂ ಸಮಾಜಕ್ಕೆ ಅನಿಸ್ಬೇಕು, ನಾನು ಒಗ್ಗಟ್ಟಾಗಲಿಲ್ಲ ಅಂದರೆ ನನ್ನ ಅಸ್ತಿತ್ವ ಇಲ್ಲ. ಸೊ ಆ ದೃಷ್ಟಿಯಿಂದ ಈ ಒಂದು ವಿರಾಟ ಹಿಂದೂ ಸಮ್ಮೇಳನ ಮತ್ತು ಹಿಂದೂ ಸಮಾಜದ ಸಮಿತಿಯಿಂದ ಹಿಂದೂಗಳು ಜಾಗೃತಿ ಆಗಬೇಕು. ಎಲ್ಲ ಜಾತಿ ಮತ ಪಂಥ ಭೇದವನ್ನು ಬಿಟ್ಟು ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ನಮ್ಮೆಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ, ನಾವು ಭಗವಂತನ ಅಂಶ, ನಾವ್ಯಾರೂ ಬೇರೆ ಅಲ್ಲ ಅನ್ನುವ ಭಾವನೆಯಿಂದ ಒಂದಾಗಿ ಬರಬೇಕು ಅನ್ನುವ ಭಾವನೆ. ಒಂದಾಗಲಿಲ್ಲ ಅಂದರೆ ನಮ್ಮ ಅಸ್ತಿತ್ವ ಇಲ್ಲ ಅಂತ ಬರುವ ದಿನಗಳಲ್ಲಿ ನಮಗೆ ಗೊತ್ತಾಗೋದೇ ಇದೆ. ಹಾಗಾಗಿ ಮತಾಂತರ ಇರ್ಬೋದು, ಭಯೋತ್ಪಾದನೆ ಇರ್ಬೋದು, ನಕ್ಸಲಿಸಮ್ ಇರ್ಬೋದು, ಲವ್ ಜಹಾದ್ ಇರ್ಬೋದು, ಇವೆಲ್ಲವೂ ಕೂಡ ಹಿಂದೂ ಸಮಾಜವನ್ನು ಕಿತ್ತು ತಿಂತಕ್ಕಂಥ ಸಮಸ್ಯೆಗಳು. ಅದರ ಜೊತೆಗೆ ಹೊಸದಾಗಿ ಸೇರಿದೆ, ಯುವಕರನ್ನ ವ್ಯಸನಿಯನ್ನಾಗಿ ಮಾಡೋದು. ಡ್ರಗ್ಸ್ ಇರ್ಬೋದು, ಮದ್ಯಪಾನ ಇರ್ಬೋದು, ಯುವ ಶಕ್ತಿಯನ್ನು ದುರ್ಬಲ ಮಾಡ್ತಕ್ಕಂಥ ವಿದೇಶಿ ಷಡ್ಯಂತ್ರಗಳು ಇವತ್ತು ನಮ್ಮ ದೇಶದಲ್ಲಿ ನಡೀತವೆ. ಸೊ ಈ ರೀತಿ ನಾನಾ ರೀತಿಯ ಸವಾಲುಗಳಿಗೆ ಉತ್ತರ ಒಂದೇ, ನಮ್ಮ ಹಿಂದೂಗಳ ಗುಣ ವಿಕಾಸವನ್ನು ಮಾಡಬೇಕು. ನಾನು ಯಾರು ಅಂತ ತಿಳ್ಕೊಳ್ಬೇಕು, ನಾ ಎಷ್ಟು ಶ್ರೇಷ್ಠ ವ್ಯಕ್ತಿತ್ವ, ನಮ್ಮ ಪರಂಪರೆ ಎಷ್ಟು ಶ್ರೇಷ್ಠ ಅಂತ ತಿಳ್ಕೊಂಡು ನಾವು ಒಂದಾಗಬೇಕು. ಒಂದಾಗಲಿಲ್ಲ ಅಂದರೆ ನಮ್ಮ ಮುಂದಿಗೆ ಪೀಳಿಗೆ ಹಿಂದೂಗಳಾಗಿ ಉಳಿಯಲ್ಲ. ಹಿಂದೂಗಳಾಗಿ ಉಳಿಯಲ್ಲ ಅಂದರೆ ಹಿಂದೂ ಸಂಸ್ಕೃತಿಯ ಲವಲೇಶವೂ ಕೂಡ ಆ ಪೀಳಿಗೆಯಲ್ಲಿ ಬರಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಮತ್ತೆ ಬ್ರಿಟಿಷರಾಗ್ಬೋದು, ಅಮೇರಿಕನ್ ಆಗ್ಬಾರ್ದು, ವಿದೇಶಿ ವ್ಯಕ್ತಿಗಳಾಗ್ಬೋದು, ಮತ್ತೆ ಭಾರತ ದಾಸ್ಯಕ್ಕೆ ಹೋಗ್ಬೋದು. ಆದರೆ ಸಂಘ ಕಲ್ಪನೆ ಮಾಡಿರ್ತಕ್ಕಂಥದ್ದು ಒಂದು ವಿಜಯಶಾಲಿಯಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಸಂಘಟನೆ ನಿರ್ಮಾಣ ಮಾಡಬೇಕು ಹಿಂದೂ ಸಮಾಜದಲ್ಲಿ. ಜೊತೆಗೆ ಆ ಸಂಘಟನೆಯಿಂದ ಈ ದೇಶವನ್ನು ಎತ್ತರಕ್ಕೆ ತಗೊಂಡು ಹೋಗಬೇಕು. ವೈಭವಶಾಲಿಯಾಗಿರ್ತಕ್ಕಂಥ ದೇಶವನ್ನು ಕಟ್ಟಬೇಕು. ಆ ವೈಭವಶಾಲಿ ದೇಶದ ಶಕ್ತಿಯಿಂದ ಜಗತ್ತಿನ ಕಲ್ಯಾಣ ಮಾಡಬೇಕು, ವಿಶ್ವ ಕಲ್ಯಾಣ ಮಾಡಬೇಕು. ಎಲ್ಲ ದೇಶಗಳು ಭಾರತದ ಜೊತೆಗೆ ಬರಬೇಕು. ಶಕ್ತಿಯಿಂದಲ್ಲ, ತೋಳುಬಲದಿಂದಲ್ಲ, ಭಾರತದ ಒಂದು ಪವಿತ್ರವಾದ ವಾತ್ಸಲ್ಯಮಯ ಆಗಿರ್ತಕ್ಕಂಥ ಗುಣದಿಂದ ಎಲ್ಲ ದೇಶಗಳು ಭಾರತದ ಹತ್ರ ಬರಬೇಕು. ಭಾರತದ ಶಕ್ತಿನೇ ಅದೇ. ಎಲ್ಲರನ್ನ ತಾಯಿಯಂತೆ ಸಲುಹತಕ್ಕಂಥ ಗುಣ ಈ ಭಾರತಕ್ಕಿದೆ. ಹಾಗಾಗಿ ಭಾರತಕ್ಕೆ ಆ ಗುಣ ಬರಬೇಕಂದ್ರೆ ಇಲ್ಲಿರ್ತಕ್ಕಂಥ ಹಿಂದೂಗಳು ಗುಣವಂತರಾಗಬೇಕು, ಇಲ್ಲಿರ್ತಕ್ಕಂಥ ಹಿಂದೂಗಳು ಸುಸಂಘಟಿತರಾಗಬೇಕು. ಸಣ್ಣ ಸಣ್ಣ ವಿಷಯಗಳಿಗೆ ವೈಮನಸ್ಯಗಳು, ಭೇದಗಳು ದೂರ ಆಗಬೇಕು. ನಮ್ಮ ಗ್ರಾಮದಲ್ಲೇ ನೋಡ್ತೀವಿ ನಾವು, ಸಣ್ಣ ಸಣ್ಣ ವಿಷಯಗಳಲ್ಲಿ ಗ್ರಾಮದಲ್ಲಿ ತಲತಲಾಂತರಗಳಿಂದ ವೈಮನಸ್ಯಗಳು ಇಟ್ಕೊಂಡ್ಬಂದಿದ್ದೀವಿ ನಾವು ಮನಸ್ಸಿನಲ್ಲಿ. ಜಾತಿ ಭೇದಗಳನ್ನು ಇಟ್ಕೊಂಡ್ಬಂದಿದ್ದೀವಿ. ಇದು ನಮ್ಮ ಮಾನಸಿಕ ರೋಗನೇ ಸರಿ ಅಂತ ವಿವೇಕಾನಂದ ಹೇಳ್ತೀವಿ. ಜಾತಿ ಅಂತ ಯಾರು ಆಚರಣೆ ಮಾಡ್ತಾರೆ ಅದು ಅವನು ಮನಸ್ಸಿನ ರೋಗ, ಅವನು ಮಾನಸಿಕ ರೋಗಿ ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ದರ್ಶನಗಳು ಶಾಸ್ತ್ರಗಳಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಅದಷ್ಟೇ ಅಲ್ಲ, ನಮ್ಮ ಪೌರಾಣಿಕ ಹಿನ್ನೆಲೆಯಲ್ಲಿ ತಗೊಂಡಾಗ ಕೂಡ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಬರುತ್ತೆ. ರಾಮನ ಬಂಟ ಆಗಿರ್ತಕ್ಕಂಥ ಹನುಮಂತ ಅವನೇನು ರಾಜನಾಗಿರಲಿಲ್ಲ, ಒಬ್ಬ ಸಾಮಾನ್ಯ ಮಂದ ಬುದ್ಧಿಯಾಗಿರ್ತಕ್ಕಂಥ ಕಾಡಲ್ಲಿರ್ತಕ್ಕಂಥ ವನವಾಸಿ ಅವನು. ಆದರೆ ರಾಮ ತನ್ನ ಹೃದಯದಲ್ಲಿ ಅವನಿಗೆ ಸ್ಥಾನವನ್ನು ಕೊಡ್ತಾನೆ. ಜಟಾಯು ಅಂತಕ್ಕಂಥ ಪಕ್ಷಿ ಸೀತೆಯನ್ನು ಅಪಹರಣ ಮಾಡಬೇಕಾದ್ರೆ ರಾವಣನ ಅಡ್ಡಗಾಗಿ ಆ ಜಟಾಯು ಪಕ್ಷಿ ತನ್ನ ಜೀವವನ್ನು ಕಳ್ಕೊಳ್ಳುತ್ತೆ. ರಾಮ ಆ ಪಕ್ಷಿಯನ್ನು ತನ್ನ ತಂದೆಯ ಸ್ವರೂಪದಲ್ಲಿ ಅದರ ಶ್ರಾದ್ದ ಕರ್ಮವನ್ನು ಮಾಡ್ತಾನೆ. ಅದೇ ರೀತಿ ಜಗದ್ಗುರು ವಾಲ್ಮೀಕಿ ಅಂತ ನೋಡ್ತೀವಿ ನಾವು. ಆದಿಕವಿ ವಾಲ್ಮೀಕಿ ಯಾರಿದ್ರು? ಮಾಂಸವನ್ನು ಮಾರಾಟ ಮಾಡ್ತಕ್ಕಂಥ ಬೇಡ ಅಂತ ನಾವು ಹೇಳ್ತೀವಿ. ಆದರೆ ವಾಲ್ಮೀಕಿಯನ್ನ ಅವರು ರಾಮಾಯಣ ಕೃತಿಯನ್ನು ರಚನೆ ಮಾಡಿದ್ರು. ಆದಿಕವಿ ಅಂತ ಇವತ್ತಿಗೂ ಕೂಡ ರಾಮಾಯಣ ಸಮಾಜದ ಎಲ್ಲ ಮನೆಗಳಲ್ಲಿ ನಾವು ಪಾರಾಯಣ ಮಾಡ್ತೀವಿ. ರಾಮನನ್ನು ನಾವು ಆದರ್ಶ ಅಂತ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. ಎಲ್ಲೋ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದಾಗ ನಮ್ಮೂರಲ್ಲಿ ನಾವು ಸಿಹಿಯನ್ನು ಹಂಚಿದ್ದೀವಿ. ಈ ರೀತಿ ಶ್ರೇಷ್ಠವಾಗಿರತಕ್ಕಂಥ ವಾಲ್ಮೀಕಿಯನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. ಅದೇ ರೀತಿ ವ್ಯಾಸರು ನೋಡ್ತೀವಿ. ವ್ಯಾಸರು ಒಬ್ಬರ ಸತ್ಯವ್ಯತಿ ಅಂತ ಬೆಸ್ತ ಮಹಿಳೆಯ ಮಗ.
ವ್ಯಾಸರನ್ನ ಏನ್ ಮಾಡ್ತೀವಿ? ಜಗದ್ಗುರುಗಳಂತ ಪೂಜೆ ಮಾಡ್ತೀವಿ. ವ್ಯಾಸ ಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ. ವೇದಗಳನ್ನು ವಿಂಗಡಿಸಿದವರು ವ್ಯಾಸರು, ಮಹಾಭಾರತವನ್ನು ಬರೆದಿರ್ತಕ್ಕಂಥ ವ್ಯಾಸರು, ಬ್ರಹ್ಮಸೂತ್ರಗಳನ್ನು ಬರೆದಿರ್ತಕ್ಕಂಥ ವ್ಯಾಸರು, ಉಪನಿಷತ್ ಬರೆದಿರ್ತಕ್ಕಂಥವ್ರು ವ್ಯಾಸರು, ಭಗವದ್ಗೀತೆಯನ್ನು ಬರೆದಿರ್ತಕ್ಕಂಥ ವ್ಯಾಸರು. ಅವ್ರನ್ನ ಜಾತಿಯಿಂದ ಗುರುಸಿಲ್ಲ, ಜ್ಞಾನದಿಂದ ಗುರುಸಿಲ್ಲ. ಈ ರೀತಿ ಜಗತ್ತಿನಲ್ಲಿ ಎಲ್ಲರನ್ನ, ಯಾರಲ್ಲಿ ಜ್ಞಾನ ಇದೆ ಅವರನ್ನ ಪೂಜ್ಯರು ಅಂತ ಗುರುಸಿರ್ತಕ್ಕಂಥ ಸಂಸ್ಕೃತಿ ಹಿಂದೂ ಸಂಸ್ಕೃತಿ. ಹಾಗಾಗಿ ಜಾತಿಯ ಎಲ್ಲ ಭೇದವನ್ನ ಮೀರಿ ನಾವು ಇವತ್ತು ಒಂದಾಗಬೇಕಾಗಿದೆ. ಮನಸ್ಸುಗಳು ಪರಸ್ಪರ ಏಕಾತ್ಮವಾಗಬೇಕಾಗಿದೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಿರ್ತಾರೆ, ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಿದಯ್ಯ. ಹೀಗೆ ಇದು ನಿತ್ಯ ಜೀವನದಲ್ಲಿ ಕಾಣಬೇಕು ನಾವು. ನಮ್ಮ ಅಕ್ಕ ಪಕ್ಕ ಮನೆ, ಮುಂದಿನ ಮನೆ, ಹಿಂದಿನ ಮನೆ. ಅತ್ಯಂತ ಅಮೂಲ್ಯವಾದಂತಹ ಧರ್ಮ, ಪ್ರಾಚೀನವಾದಂತಹ ಧರ್ಮ ಸನಾತನ ಧರ್ಮ. ಸರ್ವ ಸಂಸ್ಕೃತಿಗಳ ನಾಡು, ಭವ್ಯತೆಯ ತುಂಬಿರುವಂತಹ ಭಾರತ ದೇಶವನ್ನ ನಡೆಸಿಕೊಂಡು ಹೋಗುತ್ತಿರುವಂತ, ಇಂದಿಗೂ ಸಹಿತ ನಡೆಸ್ತಾ ಇದೆ ಅಂದ್ರೆ ಅದು ಸನಾತನ ಧರ್ಮದಿಂದ ಮಾತ್ರ ಸಾಧ್ಯ. ಸನಾತನ ಧರ್ಮದಲ್ಲಿ ಅನೇಕ ಆಚಾರ ವಿಚಾರಗಳು, ನೀತಿ ಸಂಪ್ರದಾಯಗಳು, ಪದ್ಧತಿಗಳಿಂದ ಈ ಧರ್ಮ ತನ್ನನ್ನು ತಾನು ಸುರಕ್ಷಿತವಾಗಿ ಇಂದು ಕೂಡ ನಡೆಸಿಕೊಂಡು ಬರುತ್ತಿದೆ. ಯಾರು ಸನಾತನ ಧರ್ಮದ ಸಂಸ್ಕೃತಿಯನ್ನ ಆಚರಣೆ ಮಾಡುತ್ತಿದ್ದಾರೋ ಅವರು ಇಂದಿಗೂ ಸಹಿತ ಸುಖ, ಶಾಂತಿ, ಆನಂದ, ಸಮೃದ್ಧಿಯ ಜೀವನವನ್ನು ಮಾಡುತ್ತಿದ್ದಾರೆ. ಕಾರಣ ಆತ್ಮೀಯರೇ, ಭಾರತ ದೇಶದಲ್ಲಿ ಸನಾತನ ಧರ್ಮ ಇಂದಿಗೂ ತನ್ನ ಭವ್ಯತೆಯನ್ನು ಸಾರುತ್ತಿದೆ. ಅನೇಕ ಗ್ರಂಥಗಳು, ವೇದಗಳು, ಶಾಸ್ತ್ರಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಇಂಥ ಮಹಾನ್ ಗ್ರಂಥಗಳಿಂದಲೇ ಭಾರತದ ಉತ್ತುಂಗದ ಒಂದು ಹಿರಿಮೆ ಇವತ್ತಿಗೂ ಸಹಿತ ನಾವು ಕಾಣುತ್ತಿದ್ದೇವೆ. ಆತ್ಮೀಯರೇ, ಭಾರತ ದೇಶದಲ್ಲಿ ಭವ್ಯ ಸಂಸ್ಕೃತಿ ಇದೆ. ನಾವು ಮನನ ಚಿಂತನೆ ಮಾಡಬೇಕಾಗಿದೆ. ಅನೇಕ ಭವ್ಯ ಮಂದಿರಗಳು, ದಿವ್ಯ ಮಂದಿರಗಳು, ಯಾತ್ರಾ ಸ್ಥಳಗಳು, ದೇವಸ್ಥಾನಗಳು ಇವತ್ತು ಸಾರಿ ಸಾರಿ ಹೇಳ್ತಾ ಇವೆ ಭಾರತದ ಸಂಸ್ಕೃತಿ ವಿಶ್ವಕ್ಕೆ ಗುರು ಆಗಬೇಕು ಅನ್ನುವಂಥ ಸತ್ಯ ಸಂಗತಿಯನ್ನ ಇವತ್ತು ಸಾಕ್ಷಿಯಾಗಿ ನಿಂತು, ಸ್ಮರಣಾರ್ಥವಾಗಿ ನಿಂತು ಹೇಳ್ತಾ ಇದ್ದಾರೆ. ಭಾರತ ಇಂಥ ಭವ್ಯ ನಾಡಾಗಿದೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಇವತ್ತು ಭಾರತಕ್ಕೆ ಗೌರವ ಕೊಡ್ತಾ ಇದೆ, ಮಾನ್ಯತೆಯನ್ನು ಕೊಡ್ತಾ ಇದೆ, ಗೌರವಿಸ್ತಾ ಇದೆ. ಅಂದರೆ ಅದು ಸನಾತನ ಸಂಸ್ಕೃತಿಗೋಸ್ಕರ ಇವತ್ತಿಗೂ ಅದು ಉಳಿದಿದೆ ಅನ್ನೋದಕ್ಕೋಸ್ಕರ ಮಾತ್ರ ಗೌರವ ಸಿಗ್ತಾ ಇದೆ, ವಿನ ಅನ್ಯತಾ ದಾರಿ ಇಲ್ಲ. ಕಾರಣ ಆತ್ಮೀಯರೇ, ಎರಡು ಶಬ್ದದ ಅರ್ಥವನ್ನು ನಾವು ಇವತ್ತು ತಿಳ್ಕೊಳ್ಳೇಬೇಕಾಗಿದೆ. ಒಂದು ಸನಾತನ ದೇವಿ ದೇವತೆಗಳ ಧರ್ಮ. ಆ ಸನಾತನ ಶಬ್ದದ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಸನಾತನ ಮೀನ್ಸ್ ಯಾರು ಸೃಷ್ಟಿಕರ್ತ ಭಗವಂತನಿಂದ ಸತ್ಯ ಶಿಕ್ಷಣವನ್ನು ಪಡೆದು, ಭವ್ಯ ಸಿರಿಯನ್ನು ಪಡೆದು, ಸಂಪತ್ತನ್ನು ಪಡೆದು, ನನ್ನ ತಂದೆ ತಾಯಿ ಪರಮಾತ್ಮನೇ ಆಗಿದ್ದಾರೆ ಎನ್ನುವಂಥ ಮನೋಭಾವನೆಯಿಂದ ಬದುಕುತ್ತಿದ್ದಾರೆ, ಅವರು ಸನಾತನರು. ಸನಾತನದ ಅಪೋಸಿಟ್ ವರ್ಡ್ ಆಗಿದೆ ಅನಾಥ. ಅನಾಥ ಯಾರೆಂದರೆ ಸೃಷ್ಟಿಕರ್ತ ಆಗಿರುವಂತಹ ಪರಮಾತ್ಮನನ್ನೇ ಮರೆತು, ಅವನನ್ನ ಹೊಗಳದೆ, ಹಾಡದೆ, ಅರಿಯದೆ ಜೀವನವನ್ನು ನಡೆಸುತ್ತಿದ್ದಾರೆ. ಸ್ವಯಂ ಅಹಂಕಾರದಿಂದ ಮೆರೆಯುತ್ತಿದ್ದಾರೋ, ನಾನೇ ಎಂಬ ಅಹಂನಿಂದ ಜೀವನವನ್ನು ಮಾಡುತ್ತಿದ್ದಾರೆ. ಅವರೆಲ್ಲರೂ ಅನಾಥರಾಗಿದ್ದಾರೆ. ಕಾರಣ ಆತ್ಮೀಯರೇ, ನಾವು ಅನಾಥರಾಗಬಾರದು. ಪರಮಾತ್ಮ ಶಿವನನ್ನು ನಾವು ನಿರಂತರವಾಗಿ ನೆನಪು ಮಾಡಬೇಕು. ಅವನೇ ಕೊಟ್ಟ ನೆಲ, ಜಲ, ಅಗ್ನಿ, ಆಕಾಶ, ಗಾಳಿಯ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೇವೆ. ಅವನೇ ನಮ್ಮನ್ನು ಈ ಸೃಷ್ಟಿಗೆ ಕಳಿಸಿದ್ದಾನೆ. ನಮ್ಮ ಜೀವನಕ್ಕೊಂದು ಪಾತ್ರ ಮಾಡಲಿಕ್ಕೆ ನೆಲೆ ಇದೆ ಅಂದರೆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಕರುಣೆ, ದಯೆ ಎಂದು ತಿಳಿದು ಅವನ ಸ್ಮರಣೆಯಲ್ಲಿ, ಅವನ ಒಂದು ಪ್ರೀತಿಯಲ್ಲಿ ನಾವು ಬದುಕಿದಾಗ ಮತ್ತೊಮ್ಮೆ ನಮಗೆ ಯಾವ ಕಲಹ ಕ್ಲೇಶವೂ ಇಲ್ಲದಂತಹ ಜೀವನವನ್ನು ನಾವು ಮಾಡಬಹುದು. ಭಾರತ ದೇಶ ಸರ್ವ ಧರ್ಮಗಳ ಸಮನ್ವಯ ನಾಡಾಗಿದೆ. ಎಲ್ಲ ಧರ್ಮದವರಿಗೂ ಆಶ್ರಯವಿತ್ತಂತ ಧರ್ಮ ಅಂದ್ರೆ ಅದು ಸನಾತನ ಧರ್ಮವಾಗಿದೆ. ಹೇಗೆ ಒಂದು ಆಲದ ಮರ ಇರುತ್ತೆ, ಆಲದ ಮರಕ್ಕೆ ಭೂಮಿಯಲ್ಲಿ ಬೇರು ಅರ್ಧ ಆಯುಷ್ಯವರೆಗೆ, ಅರ್ಧ ಆಯುಷ್ಯಾದ ಮೇಲೆ ಆಲದ ಮರಕ್ಕೆ ಬೇರು ರೆಂಬೆ, ಕೊಂಬೆ, ಟೊಂಗೆಗಳಲ್ಲಿ ಬೇರು ಬರ್ತದೆ. ಹಾಗೆ ಆ ಒಂದು ರೆಂಬೆ, ಕೊಂಬೆ, ಟೊಂಗೆಗಳಲ್ಲಿ ಬೇರುಗಳು ಬಂದಾಗ ಆ ಬೇರುಗಳೆಲ್ಲವೂ ಜಗತ್ತಿಗೆ ಕಾಣುತ್ತದೆ. ಆದರೆ ಭೂಮಿಯ ಮೇಲಿರುವಂತಹ ಬೇರು ಕೊಳೆತು ಹೋಗುತ್ತದೆ, ನಾಶವಾಗುತ್ತದೆ, ಅದು ಇಲ್ಲದಂತಾಗುತ್ತದೆ. ಬಟ್ ಆಲದ ಮರ ನಿಂತಿರುವುದು
ರೆಂಬೆ ಕೊಂಬೆ ಟೊಂಗೆ ಟಿಸುಳುಗಳಿರುವಂತಹ ಬೇರುಗಳಿಂದ ಮಾತ್ರ ನಿಂತಿದೆ ಇವತ್ತು ಅವೆಲ್ಲ ಕಾಣ್ತಾ ಇದ್ದಾವೆ. ಆದರೆ ಸನಾತನ ಧರ್ಮ ಇವತ್ತು ಕಾಣ್ತಾ ಇಲ್ಲ. ನಾವು ಸನಾತನಿಯರು ಅನ್ನುವಂಥ ಶಬ್ದವೇ ಇವತ್ತು ಇಲ್ಲ. ಕಾರಣ ಇವತ್ತು ಅನ್ಯ ಧರ್ಮೀಯರು, ಬೌದ್ಧ ಧರ್ಮ ಇರ್ಬೋದು, ಇಸ್ಲಾಂ ಇರ್ಬೋದು, ಮುಸಲ್ಮಾನ ಇರ್ಬೋದು, ಅಥವಾ ಸಿಖ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇದ್ದಾವೆ, ಎಲ್ಲವೂ ತಮ್ಮ ಧರ್ಮ ಸ್ಥಾಪಕ ಧರ್ಮ ಗ್ರಂಥಗಳನ್ನು ಪಕ್ಕಾ ಹೇಳ್ತಾ ಇದ್ದಾರೆ. ಸನಾತನರು ಅನ್ನುವಂಥವರು ತಮ್ಮ ಧರ್ಮದ ಬಗ್ಗೆ, ಧರ್ಮ ಸ್ಥಾಪಕ ಗೊತ್ತಿಲ್ಲ, ಧರ್ಮ ಗ್ರಂಥ ಗೊತ್ತಿಲ್ಲ, ಧರ್ಮದ ಆಚಾರ ವಿಚಾರಗಳು ಗೊತ್ತಿಲ್ಲದೆ ಚದುರಿ ಹೋಗಿದ್ದಾರೆ. ಕಾರಣ ಮತ್ತೊಮ್ಮೆ ಸತ್ಯವನ್ನ ಅರಿಯಬೇಕು ಆತ್ಮೀಯರೇ. ಸೃಷ್ಟಿಕರ್ತ ಪರಮಾತ್ಮನೇ ಈಗ ಬಂದಿದ್ದಾರೆ, ಸತ್ಯವನ್ನ ತಿಳಿಸಿ ಕೊಡ್ತಾ ಇದ್ದಾರೆ. ಅನಾಥರಾಗದೆ ಸನಾಥರಾಗಬೇಕು. ಯಾರು ಸನಾತನ ಸಂಸ್ಕೃತಿಗಾಗಿ ಸೇವೆ ಮಾಡಲು ಇಚ್ಛಿಸುತ್ತಾರೋ, ಸನಾತನ ಧರ್ಮವನ್ನ ಮತ್ತೊಮ್ಮೆ ಈ ಭೂಮಿಯ ಮೇಲೆ ತರಲು ಇಚ್ಛಿಸುತ್ತಾರೋ, ವಿಶ್ವ ಕಲ್ಯಾಣ, ಮನುಕುಲದ ಕಲ್ಯಾಣವನ್ನ ಮಾಡುತ್ತಿದ್ದಾರೋ, ಅವರು ಒಂದು ಸಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಮೌಂಟ್ ಅಬು ಹೆಡ್ ಕ್ವಾರ್ಟರ್ಗೆ ಒಂದು ಸಾರಿ ಭೇಟಿ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಾದರೆ ಪರಮಾತ್ಮ ಯಾರು? ಒಂದು ಪ್ರಶ್ನೆಯನ್ನ ಹಾಕಿಕೊಳ್ಳಬೇಕು. ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪನಾಗಿದ್ದಾನೆ. ಪರಮಾತ್ಮನಿಗೆ ಜನನ ಮರಣವಿಲ್ಲ, ಪರಮಾತ್ಮನಿಗೆ ತಂದೆ ತಾಯಿಗಳಿಲ್ಲ, ಪರಮಾತ್ಮನಿಗೆ ಯಾವುದೇ ಕಲಿಸುವ ಶಿಕ್ಷಕರಿಲ್ಲ, ಪರಮಾತ್ಮನು ಸ್ವಯಂಭೂ ಆಗಿದ್ದಾರೆ. ಕಾರಣ ನಿರಾಕಾರ ಜ್ಯೋತಿ ಸ್ವರೂಪನಾದಂಥ ಪರಮಾತ್ಮ ಸೃಷ್ಟಿಯ ಮೇಲೆ ಅವತರಣೆಯನ್ನ ಮಾಡಿದ್ದಾರೆ. ಪ್ರಜಾಪಿತ ಬ್ರಹ್ಮರವರ ತನು ಮಾಧ್ಯಮದ ಮೂಲಕ ಸತ್ಯ ಜ್ಞಾನವನ್ನು ಕೊಟ್ಟು ಜಗತ್ ಕಲ್ಯಾಣವನ್ನು ಮಾಡುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಕಾರಣ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಸುಮಾರು 14 ರಿಂದ 15 ಲಕ್ಷ ಬ್ರಹ್ಮ ಕುಮಾರ ಕುಮಾರಿಯರು ತಮ್ಮ ತನು ಮನ ಧನವನ್ನು ಅರ್ಪಿಸಿ ಪವಿತ್ರ ಶುದ್ಧ ಜೀವನವನ್ನು ಇಟ್ಟುಕೊಂಡು ಜಗತ್ತಿನಾದ್ಯಂತ ಇವತ್ತು ಈಶ್ವರ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 137 ರಾಷ್ಟ್ರಗಳಲ್ಲಿ 8,500 ಸೇವಾ ಕೇಂದ್ರಗಳನ್ನು ಹೊಂದಿ ಜನಜಾಗೃತಿಯನ್ನ, ಆತ್ಮ ಕಲ್ಯಾಣವನ್ನ, ಜಗದೋದ್ಧಾರವನ್ನ, ಭಾರತದ ಉದ್ಧಾರವನ್ನ ಮಾಡುವಂತಹ ಕಾರ್ಯವನ್ನ ಮಾಡ್ತಿದ್ದಾರೆ. ಈ ಒಂದಾಗುವ ಕಾರ್ಯವನ್ನ ಪರಮಾತ್ಮ ಒಬ್ಬನಿಂದ ಮಾತ್ರ ಮಾಡಲು ಸಾಧ್ಯವೇ ಇರುತ್ತಾ? ಅನ್ಯಥಾ ಸಾಧ್ಯವಿಲ್ಲ ಅನ್ನೋ ಸತ್ಯ ಸಂಗತಿಯನ್ನ ನಾವು ಇವತ್ತಿನ ದಿವಸ ತಿಳಿಯಬೇಕಾಗಿದೆ. ಕಾರಣ ಆತ್ಮೀಯರೇ, ಭಗವದ್ಗೀತೆಯಲ್ಲಿ ಭಗವಂತನ ಪರಿಚಯವನ್ನು ಹೇಳಲಾಗ್ತದೆ. ಭಗವಂತ ಯಾರು ಅನ್ನೋದಕ್ಕೋಸ್ಕರ ಶ್ಲೋಕ ಇದೆ. ಪಿತಾಮಹಶ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ರುಕ್ಸಾಮ ಯಜುರೇವಚಃ. ನಾನು ಪರಮಾತ್ಮನು ಸರ್ವ ಆತ್ಮರಿಗೂ ತಂದೆ ತಾಯಿ ಮಾತಾ ದಾತ ಆಗಿದ್ದೇನೆ. ನಾನು ಯಾವುದೇ ವೇದಗಳಿಗೆ ನಿಲುಕುವುದಿಲ್ಲ. ಯಜುರ್ವೇದ ಇರಬಹುದು, ಸಾಮವೇದ ಇರಬಹುದು, ಋಗ್ವೇದ ಇರಬಹುದು, ಅಥರ್ಣವ ವೇದವಿರಬಹುದು, ಅದರಲ್ಲಿ ನನ್ನ ಪರಿಚಯವಿಲ್ಲ. ತಂದೆ ಹೇಳ್ಕೊಡ್ತಾ ಇದ್ದಾರೆ. ಮತ್ತೆ ನಿನ್ನ ಸ್ವರೂಪ ಹೇಗಿದೆ ಅನ್ನೋದಕ್ಕೋಸ್ಕರ ಶ್ಲೋಕವನ್ನು ಹೇಳ್ತಾರೆ. ಜ್ಯೋತಿ ಶಾಮಪಿತ ಜ್ಯೋತಿ ತಮಸಃ ಪರಮುಚ್ಛತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಪರಮಾತ್ಮ ಯಾರು ಹೇಗಿದ್ದಾರೆ ಅಂದರೆ ಅವರೊಂದು ಪರಂಜ್ಯೋತಿ ಸ್ವರೂಪರಾಗಿದ್ದಾರೆ. ನಾನು ಸರ್ವ ಜ್ಯೋತಿಗಳಿಗಿಂತಲೂ ಶ್ರೇಷ್ಠನಾದಂಥ ಪರಂಜ್ಯೋತಿ ಸ್ವರೂಪನಾಗಿದ್ದೇನೆ. ನನ್ನನ್ನು ಆದಿದೇವನೆಂದು, ಮೂಲ ಪುರುಷನೆಂದು, ಈಶ್ವರನೆಂದು ಈ ಜಗತ್ತು ಗುರುತಿಸುತ್ತದೆ ಅಂತ ಆ ಶ್ಲೋಕ ಹೇಳ್ತದೆ. ಹಾಗಾದರೆ ನಿನ್ನ ಸ್ಥಾನ ಯಾವುದು? ನೀನು ಎಲ್ಲಿದ್ದೀಯಾ ಪರಮಾತ್ಮ ಅನ್ನುವಂಥ ಪ್ರಶ್ನೆಗೆ ಹೇಳಲಾಗ್ತದೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾನ ನಿವರ್ತಂತೆ ತದ್ದಾಮ ಪರಮಮ್ಮಮ. ಪರಮಾತ್ಮನ ವಾಸಸ್ಥಾನ ಈ ಜಗತ್ತಿನ ಯಾವುದೇ ಸ್ಥಾನದಲ್ಲಿ ಪರಮಾತ್ಮನಿರುವುದಿಲ್ಲ. ಪರಮಾತ್ಮ ಓಮ್ಲಿ ಪ್ರೆಸೆಂಟ್ ಅಲ್ಲ, ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಪರಮಾತ್ಮ ಜಗತ್ತಿನ ಸರ್ವೋತ್ಕೃಷ್ಟ ಶಕ್ತಿಯಾಗಿದ್ದಾರೆ. ಆತ್ಮೀಯರೇ, ಪ್ರತಿಯೊಂದು ಸ್ಥಾನಕ್ಕೂ ಒಂದು ಸ್ಥಾನಕ್ಕೆ ಮಾನ ಉಂಟು, ಗೌರವ ಉಂಟು, ಅದಕ್ಕೊಂದು ತನ್ನದೇ ಆದಂತಹ ಹಿರಿಮೆಯುಂಟು. ಜಗತ್ ರಕ್ಷಕ, ಜಗತ್ತಿನ ಶಿಕ್ಷಕನಾದಂಥ ಪರಮಾತ್ಮನಿಗೊಂದು ಸ್ಥಾನವಿದೆ. ಅದೇ ಹೇಳ್ತದೆ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾನ ನಿವರ್ತಂತೆ ತದ್ದಾಮ ಪರಮಂ ಮಮ. ಯಾವ ಸ್ಥಾನವನ್ನು ಸೂರ್ಯನಾಗಲಿ, ಚಂದ್ರನಾಗಲಿ, ನಕ್ಷತ್ರಗಳಾಗಲಿ ಬೆಳಗುವುದಿಲ್ಲವೋ, ಯಾವ ಸ್ಥಾನವು ಪರಮ ಪವಿತ್ರವಾಗಿದೆಯೋ, ಯಾವ ಸ್ಥಾನವನ್ನ ಒಂದು ಶ್ರೇಷ್ಠ ಎಂದು ಗುರುತಿಸಲ್ಪಡುತ್ತದೆಯೋ ಆ ಪರಮಧಾಮವೇ ನನ್ನ ಮನೆಯಾಗಿದೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಶ್ಲೋಕವನ್ನು ಹೇಳಿದ್ದಾನೆ. ಪರಮಾತ್ಮನನ್ನು ಅರಿಯದೆ ಹೋದರೆ, ಪರಮಾತ್ಮನ ಸ್ಥಾನಗಳನ್ನು ಅರಿಯದೆ ಹೋದರೆ, ಮಹಿಮೆಗಳನ್ನು ಅರಿಯದೆ ಹೋದರೆ ಮಾನವ ಜೀವನಕ್ಕೊಂದು ಬೆಲೆ ಇರುವುದಿಲ್ಲ ಆತ್ಮೀಯರು. ಕಾರಣ ಕಲಿಯುಗ ಕೊನೆಯ ಚರಣದಲ್ಲಿದೆ. ಸತ್ಯ ತ್ರೇತ ದ್ವಾಪರ ಕಲಿಯುಗದಲ್ಲಿ ಇವೆಲ್ಲಗಳು ನಡೆಯೋದೆ. ಮಧುಸೂದನ್ ಅಣ್ಣವರು ಬಹಳ ಸುಂದರವಾದಂತಹ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟರು.
ಸಂಸಾರವನ್ನು ಒಂದು ಮಾಡುವುದು ಹೇಗೆ, ಸಮಾಜವನ್ನು ಒಂದು ಮಾಡುವುದು ಹೇಗೆ, ಪಂಚಸೂತ್ರಗಳನ್ನು ಅವರೆಲ್ಲ ಹೇಳಿದರು. ಮಾಡುವವರು ಯಾರು? ಮನೆಯ ಕಂಬಗಳೇ ಉದುರಿ ಹೋಗುವಾಗ, ಶಿಕ್ಷಕರ ಮಾತನ್ನ ವಿದ್ಯಾರ್ಥಿಗಳು ಕೇಳಿದಾಗ, ಸಮಾಜದಲ್ಲಿ ಹಿರಿಯರ ಮಾತನ್ನ ಕಿರಿಯರು ಕೇಳದೆ ಹೋದಾಗ ಹೇಗೆ ಉದ್ಧಾರ ಮಾಡಬೇಕು? ಕಾರಣ ಈ ಒಂದು ಉದ್ಧಾರದ ಕಾರ್ಯವನ್ನ ಪರಮಾತ್ಮನಿಂದ ಮಾಡಲು ಸಾಧ್ಯವೇ ವಿನ ಅನ್ಯಥಾ ಸಾಧ್ಯವಿಲ್ಲ. ಕಾರಣ ಆತ್ಮೀಯರೇ, ಪರಮಾತ್ಮನನ್ನು ಅರಿಯಿರಿ, ನಿಮ್ಮ ಭಾಗ್ಯವನ್ನು ನೀವು ರೂಪಿಸಿಕೊಳ್ಳಿರಿ. ಇವತ್ತು ಈಶ್ವರೀಯ ವಿಶ್ವವಿದ್ಯಾಲಯ ಮುಕ್ತವಾಗಿ ಯಾವುದೇ ಫೀಸ್ಗಳಿಲ್ಲದೆ ಕಾರ್ಯವನ್ನು ಮಾಡ್ತಾ ಇದೆ. ಅದನ್ನು ಲಾಭವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ಸರ್ವರಲ್ಲಿ ವಿನಂತಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಆಯೋಜಕರು ಬಹಳಷ್ಟು ಗೌರವವನ್ನು ಕೊಟ್ಟು ನನಗೆ ಸ್ಥಾನವನ್ನು ಕೊಟ್ಟಿದ್ದಕ್ಕಾಗಿ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಸರ್ವರಿಗೂ ಈ ಸಂಘಟಕರಿಗೆ ನಾನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಓಂ ಶಾಂತಿ. ಅಧ್ಯಕ್ಷೆಯ ನುಡಿಯನ್ನು ಸಮರ್ಪಣೆ ಮಾಡಿ ಸಂಶಿ ಗ್ರಾಮದ ವಿರಕ್ತ ಮಠದ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಧುಸೂದನ್ ಕುಲಕರ್ಣಿ ಅವರಲ್ಲಿ ಕೂಡ ಶರಣುಗಳನ್ನು ಹೇಳಿ, ಮಲ್ಲಂತಾಯವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಯಾವತ್ತೂ ಸಂಶಿ ಗ್ರಾಮದ ಎಲ್ಲ ಹಿರಿಯರಿಗೆ ಹಾಗೂ ಶರಣರಿಗೆ ಶರಣಾರ್ಥಿಗಳು. ಇಲ್ಲಿಯವರೆಗೆ ತಾವೆಲ್ಲ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಕಾರ್ಯಕ್ರಮದಲ್ಲಿ ಎಷ್ಟು ಮಂದಿ ಕೂಡಿವಿ ಅನ್ನೋದ್ರ ಮೇಲೆ ಆ ಕಾರ್ಯಕ್ರಮದ ಮಹತ್ವ ಹೆಚ್ಚಾಗೋದಿಲ್ಲ. ಕಾರ್ಯಕ್ರಮ ಯಾವುದ್ರೊಳಗೆ ಕುಂತೀವಿ ಅನ್ನೋದ್ರ ಮೇಲೆ ಆ ಕಾರ್ಯಕ್ರಮದ ಮಹತ್ವ ಹೆಚ್ಚಾಕೈತೆ ಅಂತ ನಾ ತಿಳ್ಕೊಂಡೇನೆ. ಬಂಗಾರದ ಅಂಗಡಿ ಒಳಗೆ ಯಾವಾಗಲೂ ಮಂದಿ ಕಮ್ಮಿನೇ ಇರ್ತಾರೆ, ಶರ್ಯದ ಅಂಗಡಿ ಒಳಗೆ ಭಾಳ ಮಂದಿ ಇರ್ತಾರೆ. ಶರಾಯ ಅಂಗಡಿ ಒಳಗೆ ಮಂದಿ ಭಾಳ ಅದಾರ ಅಂದ ಕೂಡ್ಲೇನ ಅದ್ರ ಮಹತ್ವ ಹೆಚ್ಚಾಗೋದಿಲ್ಲ. ಬಂಗಾರದ ಅಂಗಡಿ ಒಳಗೆ ಮಂದಿ ಕಮ್ಮಿ ಅದಾರ ಅಂದ ಕೂಡ್ಲೇನ ಅದ್ರ ಮಂದಿ ಕಿಮ್ಮತ್ತು ಕಮ್ಮಿ ಆಗೋದಿಲ್ಲ. ಯಾರ ಹತ್ರ ಕಿಶೆದಾಗ ಚಿಲ್ಲರೆ ಅದಾವ ಶರಾಯದ ಅಂಗಡಿ ದಾರಿ ಹಿಡಿತಾರೆ ಅಂತ ತಿಳ್ಕೊಳ್ರಿ. ಯಾರ ಹತ್ರ ಒಂದಿಷ್ಟು ಜಗ್ ನೋಟ್ ಅದಾವ ಬಂಗಾರದ ಅಂಗಡಿ ದಾರಿ ಹಿಡಿತಾರೆ ಅಂತ ತಿಳ್ಕೊಳ್ರಿ. ಮತ್ತು ಚಿಲ್ಲರೆ ಇದ್ದವರೆಲ್ಲ ಅದಕ್ಕೆ ಹೊಕ್ಕಾರನ್ರಿ ಅಜರ ಅಂದಿಗಿಂದಿರಿ ನೀವು. ಕಾರಣ ಹೇಳಕತ್ತೀನಿ ನಾನು ನಿಮಗೆ. ಹಂಗೆ ವಿಚಾರ ಯಾರಿಗೆ ಕಿಮ್ಮತ್ತಿನ ಜ್ಞಾನ ಐತಿ ಅವ್ರು ಮಾತ್ರ ಇಂಥಲ್ಲಿ ಬಂದು ಕುಂದ್ರಕ್ಕೆ ಸಾಧ್ಯ ಐತಿ, ಹೊರತಾಗಿ ಕಂಡವ್ರಿಗೆ ಕುಂದ್ರಕ್ಕೆ ಸಾಧ್ಯನೇ ಇಲ್ಲ. ಎಂಥ ವಿಚಿತ್ರ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದೈತೆ ಅಂದ್ರೆ, ನಮ್ಮ ದೇಶದಾಗ ಹುಟ್ಟಿ ನಮ್ಮ ದೇಶದ ಮಹತ್ವವನ್ನು ಹೇಳ್ಬೇಕಾದ್ರೆ ಖಾಲಿ ಕುರ್ಚಿಯ ಮುಂದೆ ಕುಂತು ಹೇಳುವಂಥ ಪ್ರಸಂಗ ಬಂದೈತೆ ಅಂದ್ರೆ ಇದಕ್ಕಿಂತ ಅಸಹ್ಯ ವ್ಯವಹಾರ ಯಾವುದಿಲ್ಲ ಅಂತ ನಾ ತಿಳ್ಕೊಂಡಿದ್ದೀನಿ. ಕಾರಣ ಏನು ಅಂತಂದ್ರೆ, ಒಂದು ಭಾಳ ಭವ್ಯವಾಗಿರತಕ್ಕಂಥ ಗಿಡದ ಟೊಂಗೆಗಳು ಭಾಳ ಚಂದ ಕಾಣಕತ್ತವ ಅಂತಂದ್ರೆ ತೆಳಗಿರುವಂಥ ಬೇರು ಭಾಳ ಗಟ್ಟಿ ಇರ್ಬೇಕು ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕಲ್ಪನೆ ಇರಬೇಕು. ಬೇರು ಭಾಳ ಸಡಿಲಿಸಕತ್ತವ, ಮ್ಯಾಗಿನ ಗಿಡ ಭಾಳ ಚಂದ ಕಾಣಕತ್ತೈತೆ ಅಂದ್ರೆ ಅದು ಭಾಳ ದಿವಸ ಚಂದ ಕಾಣಕ್ಕೆ ಆಗೋದಿಲ್ಲ ಅನ್ನುವಂಥ ಸತ್ಯ ನಮಗೆಲ್ಲ ಗೊತ್ತಿರಬೇಕು. ಬೃಹದಾಕಾರ ಎನ್ನುವಂಥ ಹಿಂದೂ ಮಹಾವೃಕ್ಷ ಇವತ್ತು ಟೊಂಗೆಗಳು ಭಾಳ ಚಂದ ಮಿಂಚಾಕತ್ತಾವ ಅಂದ್ರೆ ಅದರ ಬೇರು ಗಟ್ಟಿ ಮಾಡುವಂಥ ಕಾರ್ಯಕ್ರಮನೇ ಇದು ಹಿಂದೂ ವಿರಾಟ್ ಸಮಾವೇಶ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾರೋ ಒಬ್ಬರು ಚಲೋ ಬಾವಿ ತೆಗೆದು ಹೋಗ್ಯಾರ, ಯಾರೋ ಹಿಂದ್ಲವ್ರು ಯಾರೋ ಒಬ್ಬರು ಚಂದ ಬಾವಿ ತೆಗೆದು ಹೋಗ್ಯಾರ, ಅದ್ರಾಗ ಮುಂದೆ ಬಂದವ್ರು ಯಾರೋ ಚಂದಾಗ ಅದನ್ನು ತಿಳಿಯಾಗಿಟ್ಟು ಮತ್ತು ಮುಂದಿನವ್ರು ಕುಡಿಯಾಕೆ ಇಟ್ಟು ಹೋಗ್ಯಾರ. ಮತ್ತು ನಮ್ಮ ಕಾಲಕ್ಕೆ ಆ ಬಾವಿ ಮುಚ್ಚಿ ಹೋಗಿಬಿಟ್ರೆ ಮುಂದೆ ನೀರು ಎಲ್ಲಿಂದ ಸಿಗ್ತೈತೆ ಅನ್ನುವಂಥ ಕಲ್ಪನೆ ಯಾರಿಗಿರ್ತೈತಿ ಅವರಷ್ಟೇ ಇದನ್ನು ವಿಚಾರ ಮಾಡೋಕ್ಕೆ ಸಾಧ್ಯ ಐತಿ. ಇದ್ದಂಗೆ ಆಕತ್ತು ನಾವೇನು ಒಬ್ಬನ ಸಾಯಂಗಿಲ್ಲ, ಸತ್ರ ಎಲ್ಲರೂ ಸಾಯ್ತಾರೆ ಅನ್ನೋ ಮಂದಿನ ಹುಟ್ಟುಬಿಟ್ಟೈತಿ. ಈಗ ಯಾರಿಗೆ ಕೇಳಿ ಪ್ರಳಯ ಆಕೈತೆ ಅಂದ್ರೆ ನೋಡ್ರಿ ಕೆಲವು ಮಂದಿ ಹಿಂಗೆ ಮಾತಾಡ್ತಿದ್ರು, ನನಗೆ ಒಬ್ಬವಂಗ ಬರ್ತೈತಿ ಅಂದ್ರೆ ಸಾಮೂಹಿಕವಾಗಿ ಬಂದ್ರೆ ಎಲ್ಲವನ್ನೂ ಸ್ವೀಕಾರ ಮಾಡೋಕೆ ರೆಡಿ ಇದೀವಿ ಅಂತ. ನಾವು ಸಾಮೂಹಿಕವಾಗಿ ಬಂತಂದ್ರೆ ಎಲ್ಲವನ್ನೂ ಸ್ವೀಕಾರ ಮಾಡೋಕೆ ರೆಡಿ ಇದೀವಿ ಅಂತಂದ್ರೆ ಅದಕ್ಕೆ ಯಾವ ಬದುಕನ್ನಕ್ಕೆ ಸಾಧ್ಯ ಆಗ್ತದೆ ವಿಚಾರ ಮಾಡ್ಕೊಳ್ಬೇಕು. ನಮ್ಮ ನಾಡಿನಲ್ಲಿ ಈ ವರ್ಷದ ಈ ಹಿಂದೂ ಸಮ್ಮೇಳನದೊಳಗೆ 5 ಯೋಜನೆಗಳೊಂದಿಗೆ ಏನು ಮಾಡಬೇಕು, ನಾವು ಏನು ಮಾಡಬಾರ್ದು ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಎಲ್ಲ ಕಡೆ ನಾನು ಒಂದು 3-4 ಕಡೆ ಅಟೆಂಡ್ ಆಗಿದ್ದೇನೆ. ನನಗೆ ಪ್ರವೀಣ್ ಗೌಡರು ಫೋನ್ ಹಚ್ಚಿದಾಗ ನಾನು ಸಿಗ್ಗಾವಕ್ಕಿತ್ತು. ನಾನು ಭಾಳ ದಿವಸ ಆಯ್ತು ಸಂಶಯ ಬಂದೇ ಇಲ್ಲ. ಈ ಯಾವಾಗಾದ್ರೆ ನಿಮ್ಮನ್ನು ನೋಡ್ದಂಗೆ ಆಕೈತೆ ಅನ್ನೋ ಕಾರಣಕ್ಕೆ ಬಂದಿಷ್ಟು ಮಟ್ಟ ಕುಂತೀನಿ, ಹೊರತಾಗಿ ಇಲ್ಲ ಮೊದಲ ಮಾತಾಡಿ ಹೋಗೇ ಬಿಡ್ತಿದ್ದೆ ನಾವು ಮತ್ತೆ ಮಿಸ್ರಿಕೋಟೆಗೆ ಹೋಗ್ಬೇಕಾಗಿರೋದ್ರಿಂದ ಒಟ್ಟಾರೆಯಾಗಿ ನಾವು ಹೇಳೋದು ಅಂತಂದರೆ ಹಿಂದೂಗಳನ್ನು ಒಂದು ಹತ್ರ ಕೂಡಿಸೋದು ಮತ್ತೊಂದು ಯಾವುದೋ ವ್ಯಕ್ತಿಗಳನ್ನು ಬ್ಲೇಮ್ ಮಾಡೋಕ್ಕಲ್ಲ. ನಮ್ಮ ತನವನ್ನು, ನಮ್ಮ ಸಂಸ್ಕೃತಿ ಏನೈತಿ, ನಮ್ಮ ಅಸ್ಮಿತೆ ಏನೈತಿ ನಾವೇ ತಿಳ್ಕೊಳ್ಳಲ್ಲ ಅಂತಂದ್ರೆ ಇನ್ನು ಬೇರೆದವ್ರು ಬಂದು ಯಾರು ತಿಳ್ಕೊಳ್ಳೋರು ಅದಾರ ಅನ್ನುವಂಥ ಕಲ್ಪನೆಯನ್ನು ನಾವು ಮೊದಲು ತಿಳ್ಕೊಳ್ಬೇಕು. ನನ್ನ ದೇಶ ಒಳಗೆ ನನ್ನದು ಏನೈತಿ ಅನ್ನುವಂಥದ್ದು ಎಂಥ ಅದ್ಭುತ ದೇಶದೊಳಗೆ ನಾವೆಲ್ಲ ಕಲ್ಪನೆಯನ್ನು ಭಾರತ ದೇಶದೊಳಗೆ ಹುಟ್ಟಿವಿ ಅಂತಂದ್ರೆ ನಿಮಗೆ ಗೊತ್ತಿರಲಿ, ಮ್ಯಾಕ್ಸ್ ಮುಲ್ಲರ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ, ಜರ್ಮನ್ ದೇಶದ ಒಂದು ದೊಡ್ಡ ತತ್ವಜ್ಞಾನಿ. ಮ್ಯಾಕ್ಸ್ ಮುಲ್ಲರ್ ಅನ್ನುವಂಥ ವ್ಯಕ್ತಿ ಭಾರತ ದೇಶಕ್ಕೆ ಒಮ್ಮೆ ಬಂದೇ ಇಲ್ಲ. ಬರದೇ ಇದ್ರೂ ಸಹಿತ ನಮ್ಮ ದೇಶದೊಳಗಿರತಕ್ಕಂತಹ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ, ವೇದಾಧ್ಯಯನಗಳನ್ನು ಮಾಡಿ ಸುಮಾರು 32 ವರ್ಷಗಳ ಕಾಲ ಆತ ಅಧ್ಯಯನ ಮಾಡಿದ್ದು. ನಮ್ಮ ದೇಶಕ್ಕೆ ಬಂದೇ ಇಲ್ಲ.
ನಮ್ಮ ದೇಶಕ್ಕೆ ಬರಲಾರ್ದನ ನಮ್ಮ ದೇಶದೊಳಗಿರ್ತಕ್ಕಂಥ ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿ ಅವ್ರ ಭಾಷೆಗೆ ತರ್ಜುಮೆ ಮಾಡುವಷ್ಟು ಮಟ್ಟಿಗೆ ಮ್ಯಾಕ್ಸ್ ಮುಲ್ಲರ್ ಹೊಕ್ಕನ ಅಂತಂದ್ರೆ ಕುಂತವ್ರು ನಾವು ವಿಚಾರ ಮಾಡ್ಕೋಬೇಕು. ಭಗವದ್ಗೀತೆ ಒಂದು ಶ್ಲೋಕನ ಕಲಿತೀವಿ ಅನ್ನೋ ವಿಚಾರ ಮಾಡ್ಕೊಂಡ್ಬಿಟ್ರೆ ನಾವು ಶೂನ್ಯ ಇದೀವಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಹಿಂಗೆ ಯಾಕೆ ಆಗತ್ತೈತಪ್ಪ ಇದು ಪರಿಸ್ಥಿತಿ? ನಮಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಹೇಳೋರು ಅದಾರ, ಅವ್ರು ಪೂರ್ತಕ್ಕೆ ಅವ್ರು ಮಾಡ್ತಾರಪ್ಪ, ಅವರ ಯಾವಾಗಾರು ಬಂದಾಗ 4 ಮಾತು ಹೇಳಿದ್ರೆ ಕೇಳಿದ್ರೆ ಮುಗಿದು ಹೋಗ್ಬಿಡು ಅಂತ ನಮ್ಮ ಮೇಲೆ ಹಾಕ್ಕೊಂಡು ನಾವು ಸುಮ್ಮನೆ ಸರ್ಕೊಂತ ಹೊಂಟಿವೆ ಹೊರತಾಗಿ ನನ್ನ ಧರ್ಮದೊಳಗೆ ಏನೈತಪ್ಪ, ಯಾರಾದ್ರೂ ಪಟ್ಟ ನಿಂದ್ರಿಸಿ ನಿನ್ನ ಧರ್ಮದ್ದು ಹೇಳು ಅಂತಂದ್ರೆ ನನ್ನ ಧರ್ಮ ಅಂದ್ರೆ ಏನಂತಂದ್ರೆ ನಮ್ಗೆ ಹೇಳಕ್ಕೆ ಬರಂಗಿಲ್ಲ ಅಂತಂದ್ರೆ ಮತ್ತೆ ಹೇಳೋರು ಯಾರು ಕಲಿಸೋರು ಅದನ್ನು ಎಲ್ಲ ಒಬ್ಬರು ನೀವು ಮನೆ ಬೆಳೆಸ್ಕೊಂಡು ಹೊಲ ಬೆಳೆಸ್ಕೊಂಡು ರೊಕ್ಕ ಇಟ್ಕೊಂಡು ಎಲ್ಲ ಮಾಡ್ಕೊಂಡು, ಆದರೆ ನನ್ನ ಧರ್ಮದ ತಿಳುವಳಿಕೆ ನನಗೆ ಇರಲಿಲ್ಲ ಅಂತಂದ್ರೆ ಮತ್ತು ಮುಂದೆ ಮಾಡೋದ್ರೆ ಏನನ್ನುವಂಥದ್ದನ್ನು ಸ್ವಲ್ಪ ಅವಲೋಕನ ಮಾಡ್ಕೊಳ್ಬೇಕಾಗಿರುವಂಥದ್ದು ನಮ್ದೆಲ್ಲರ ಕರ್ತವ್ಯ. ಇಡೀ ಜಗತ್ತಿಗೆ ವಸುದೈವ ಕುಟುಂಬಕಂ ಅನ್ನುವಂಥ ತತ್ವ ಸಂದೇಶ ಕೊಟ್ಟಿರುವಂಥದ್ದು ಹಿಂದೂ ಧರ್ಮ ಅನ್ನುವಂಥದ್ದಂತ ಅವೆಲ್ಲ ತಲೆಯಾಗಿ ಇಟ್ಕೋಬೇಕು. ನಾವು ಯಾವುದೂ ಸಂಕುಚಿತವಾಗಿರ್ತಕ್ಕಂಥ ಧರ್ಮದವರಲ್ಲ. ಇಡೀ ಜಗತ್ತ ಒಂದು ಕುಟುಂಬ ಇದ್ದಂಗೆ ಆ ಕುಟುಂಬದೊಳಗೆ ನಾವೆಲ್ಲರೂ ಅಣ್ಣತಮ್ಮರ ಅಂತ ತಿಳ್ಕೊಂಡು ಹೇಳುವಂಥ ಪೂರ್ವವಾಗಿರ್ತಕ್ಕಂಥ ಧರ್ಮದಾಗ ಹುಟ್ಟಿವಲ್ಲ, ಇದಕ್ಕೆ ನಾವು ಭಾಳ ಹೆಮ್ಮೆ ಪಡಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕು. ಒಂದು ಚಪ್ಪಾಳಿ ಹಿಡಿಬೇಕಲ್ಲ ಕುತ್ಕೊಂಡು ನಾವು ಹೆಂಗೆ ಚಪ್ಪಾಳಿನ ಅಭಿಮಾನ ಮಾತು ಹೇಳಿದಾಗ ಮತ್ತು ಒಂದು ಸ್ವಲ್ಪ ದೇಶ ಅಂತ ಬಂದಾಗ ನಮ್ಮ ಊರು ಅಂತ ಬಂದಾಗ ಒಮ್ಮೊಮ್ಮೆ ಚಪ್ಪಾಳಿ ಹಿಡಿಬೇಕಾಕೈತಿ. ಕಾರಣ ಏನು ಅಂತಂದ್ರೆ ವಿಚಾರ ಇಷ್ಟೇ ತಿಳ್ಕೊಳ್ರಿ. ಭಾಳಷ್ಟು ಮಂದಿ ಅಂತಾರೆ ಭಾಳಷ್ಟು ದೇವರು ಇದ್ರೊಳಗೆ ನೋಡ್ರಿ, ಬೇರೆ ದೇವ್ರು ಇದ್ರಾಗ ಹೋದ್ರೆ ಒಂದೇ ದೇವ್ರದಾವ, ನಿಮ್ಮಲ್ಲೇನು ಸಿಕ್ಕಾಪಟ್ಟಿ ದೇವ್ರದಾವ ಅಂತ ಮಂದಿ ಮಾತಾಡ್ತಾರೆ. ಬೇರೆ ಧರ್ಮದಾಗ ಒಂದೊಂದು ದೇವ್ರದಾವ, ನಿಮ್ಮಲ್ಲಿ ಭಾಳ ಧರ್ಮದಾಗ ಭಾಳ ದೇವ್ರದಾವ ಅಂತ ಅನ್ನೋರ್ಗೆ ಒಂದು ಉತ್ತರ ಏನಂತಂದ್ರೆ, ಈಗ ವಿಚಾರ ಮಾಡ್ಕೊಳ್ಬೇಕಪ್ಪ, ನಿನ್ನ ಮನ್ಯಾಗ ನಿಮ್ಮ ಹೆಂಡತಿ ಅದಾಳ ಅಂತ ತಿಳ್ಕೊಳ್ರಿ. ನಿಮ್ಮ ಹೆಂಡತಿ ನಿನಗೆ ಹೆಂಡತಿ ಆಗ್ಯಾಳ, ನಿನ್ನ ಮಗಗೆ ಏನಕ್ಕಳ ಪಟ್ನ ಹೇಳ್ಬೇಕು ನೀವು, ಸಂಶಯ ತಾಯಿ ಅಕ್ಕಳ, ಮತ್ತು ಅವ್ರ ತಮ್ಮಗೆ ಏನಕ್ಕಳ ಅಕ್ಕ ಅಕ್ಕಳ, ಅಣ್ಣಗೆ ಏನಕ್ಕಳ, ನಿಮ್ಮ ತಂದೆ ತಾಯಿಗೆ ಏನಕ್ಕಳ ಸೊಸೆ ಅಕ್ಕಳ. ಹಿಂಗೆ ಎಷ್ಟು ಮಂದಿ ವೃತ್ತಾಕಾರದಾಗ ತೆಗೆದುಕೊಂಡು ಹೋದ್ರೆ ಅಲ್ಲಿರ್ತಕ್ಕಂಥ ಹೆಣ್ಮಗಳು ಎಷ್ಟು ಮಂದಿ ಅದಾರ? ಒಬ್ಬೇಕೆ ಅದಾರ. ಒಬ್ಬೇಕೆ ಹೆಣ್ಮಗಳು, ಒಬ್ಬೇಕೆ ತಾಯಿ ಆಗ್ಯಾಳ, ತಂದೆ ಅಕ್ಕ ಆಗ್ಯಾಳ, ಅತ್ತೆ ಆಗ್ಯಾಳ, ಹಿಂಗೆ ಸೊಸೆ ಆಗ್ಯಾಳ, ಎಲ್ಲ ಆಗ್ಯಾಳ ಅಂದ್ರೂ ಸಹಿತ ಹೆಣ್ಮಗಳು ಹೆಂಗೆ ಒಬ್ಬಳು ಅದಾಳ, ಹಂಗೆ ನಮ್ಮ ಜಗತ್ತಿನೊಳಗಿರ್ತಕ್ಕಂಥ ನಮ್ಮ ದೇಶದೊಳಗಿರ್ತಕ್ಕಂಥ ಹಿಂದೂ ಧರ್ಮದಾಗ ಹಲವಾರು ದೇವರು ಇದ್ರೂ ಸಹಿತ ದೇವನು ಒಬ್ಬನಾದನ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಗಿಟ್ಕೊಳ್ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹೆಚ್ಚಿನ ಮಾತುಗಳನ್ನು ನಾವು ಮತ್ತೆ ಯಾವಾಗಾದ್ರೂ ಆಡೋಣ. ನಾವು ಮಿಸ್ರಿಕೋಟಿಗೆ 7:30 ಟೈಮ್ ಕೊಟ್ಬಿಟ್ಟಿನಿ. ಹೀಗಾಗಿ ಭಾಳ ಪ್ರೀತಿಯಿಂದ, ಯಾಕಂದ್ರೆ ನಾವು ಈ ಮೈಕ್ ಹಿಡ್ಕೊಂಡು ಮಾತಾಡ್ಬೇಕಾದ್ರೆ ಅದಕ್ಕಿಂತ ಮುಂಚೆಗೆ ನಮ್ಮ ಅಜ್ಜನ ಚಿತ್ರಾಸನ ಹಿಡ್ಕೊಂಡು ಓಡಾಡೋದು ಊರಿದೆ ಸಮಸ್ಯೆ. ಹೀಗಾಗಿ ಆ ಒಂದು ಅಭಿಮಾನಕ್ಕೆ ಬಂದು 2 ಮಾತುಗಳನ್ನು ಹೇಳೋದೇ ಹೊರತಾಗಿ ಮತ್ತೆ ಯಾವ ಕಾರಣಕ್ಕಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಕಾರಣ ಇಷ್ಟೇ, ನಮ್ಮ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು. ಅದು ಸರ್ಕಾರದ ಕೆಲಸ ಅಲ್ಲ, ಮತ್ತೆ ಯಾರೋ ಓಡಾಡೋರ ಕೆಲಸ ಅಲ್ಲ. ಯಾವ ಧರ್ಮದಾಗ ಹುಟ್ಟಿವಿ ಆ ಧರ್ಮದ ತಿಳುವಳಿಕೆಯನ್ನು ನಾವು ಕೊಡಿಲ್ಲ, ಹಲ ಕೊಡೋರು ಯಾರು ಕೊಡೋರು ಅದರ ಕೊಡ್ತಾರನು? ಯಾರು ಕೊಡಂಗಿಲ್ಲ. ಹಾಗಾಗಿ ಬೇರೆದವರು ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು. ಎಂಥ ಪ್ರಸಂಗ ಬಂತು ಇವತ್ತಿನ ದಿನಮಾನದಲ್ಲಿ, ಈ ವಿರಾಟ್ ಹಿಂದೂ ಸಮ್ಮೇಳನ ಹುಟ್ಟಬೇಕಾದ್ರೆ ಒಂದು ದೊಡ್ಡ ಐತಿಹಾಸಿಕ ಹಿನ್ನೆಲೆ ಇರಬೇಕಲ್ಲ ಅದಕ್ಕೇನಾದ್ರು. ಬಹುತೇಕ ನಿಮ್ಮ ತಮಿಳುನಾಡಿನೊಳಗೆ ದಕ್ಷಿಣೇಶ್ವರದೊಳಗೆ ಎಟ್ ಟೈಮ್ 1000-1200 ಮಂದಿ ಏಕದಮ್ ಮತಾಂತರ ಆಗಿಬಿಟ್ರು. ಅದಕ್ಕೆ ಕಾರಣಗಳು 100 ಅದಾವ. ನಮ್ಮಲ್ಲಿರ್ತಕ್ಕಂಥ ಜಾತಿ ಪದ್ಧತಿ ಒಳಗೆ ಭಾಳಷ್ಟು ಏರಿಳಿತಗಳು ಇರುವಂಥ ಕಾರಣಕ್ಕಾಗಿ 1200 ಜನ ಎಟ್ ಟೈಮ್ ಮತಾಂತರ ಆದಂಥ ಸಂದರ್ಭದೊಳಗೆ ಡಾಕ್ಟರ್ ಕರಣ್ ಸಿಂಗ್ ಅನ್ನುವಂಥ ವ್ಯಕ್ತಿಗಳು 1980-81 ದೆಹಲಿ ಒಳಗೆ ಒಂದು ವಿರಾಟ ಹಿಂದೂ ಸಮ್ಮೇಳನ ಅನ್ನುವಂಥದ್ದನ್ನು ಅವರು ಪ್ರಾರಂಭ ಮಾಡಿದರು. ಅನೇಕ ಸ್ವಾಮಿಗಳು ಮಾಡ್ಕೊತ ಬಂದರು, ಪ್ರಾಂತ್ಯವಾರು ರಾಜ್ಯವಾರು ಅನೇಕ ಜನ ಇದನ್ನು ಸಮ್ಮೇಳನ ಮಾಡ್ಕೊತ ಬಂದಾರ. ವಿಚಾರ ಮಾಡ್ಕೊಳ್ರಿ, ಒಂದು ಧರ್ಮಕ್ಕೆ ಇನ್ನೊಂದು ಧರ್ಮದ ವ್ಯಕ್ತಿಗಳು ಹಲವಾರು ಜನ ಹೋಗಿ ಕುಂದಿರ್ತಾರಪ್ಪ ಅಂದ್ರೆ ನನ್ನ ಧರ್ಮದಾಗ ಏನೋ ಒಂದಿಷ್ಟು ತಾರತಮ್ಯ ಇರಬೇಕಲ್ಲ. ಆ ತಾರತಮ್ಯವನ್ನು ಹೋಗಲಾಡಿಸೋದಕ್ಕೆ ಅನೇಕ ಜನಗಳನ್ನು ಈ ತಪ್ಪು ತಿಳುವಳಿಕೆಯನ್ನು ತೆಗಿಬೇಕನ್ನುವಂಥ ಕಾರಣಕ್ಕೆ ಹಳ್ಳಿಗೆ ಒಂದಿಷ್ಟು ವಿರಾಟ ಸಮ್ಮೇಳನವನ್ನು ಮಾಡಬೇಕು, ನನ್ನ ಧರ್ಮದ ಜಾಗೃತಿಯನ್ನು ಅವರು ಮೂಡಿಸ್ಬೇಕನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ಮಾಡುವಂಥ ಪ್ರಯತ್ನ ನಡೀತು. ನಿಮಗೆಲ್ಲ ಗೊತ್ತೈತಿ, ಇವ್ರದ್ದು ಉದಾಹರಣೆ ಹೇಳ್ತಿರ್ತೀವಿ ನಾವು ಎಲ್ಲ ಕಡೆ. ಈಗ ಪುಷ್ಪ ಅನ್ನುವಂಥದ್ದು ಒಂದು ಪಿಕ್ಚರ್ ಬಂದೈತೆ, ತೆಲುಗು ಪುಷ್ಪ ಪಿಕ್ಚರ್ನಾಗ ಒಂದು ಮಾತೈತಿ ಏನಂತ, ಅವ ಕುತ್ತಿಗೆ ತಳಕ್ಕೆ ಕೈ ಹಾಕಿ ಜುಕೆಗೆ ನೈ ಸಾಲ ಅಂತ ತಿಳ್ಕೊಂಡು ಒಂದು ಪಾಯಿಂಟ್ ಹೇಳ್ತಾನೆ. ಅದನ್ನು ಹಿಡ್ಕೊಂಡು ಭಾಳ ಮಂದಿ ಏನು ಮಾಡ್ತಾರೆ, ಎಲ್ಲರೂ ಹೇಳ್ತಾರೆ ತಲೆ ತಗ್ಗಿಸು ಮಾತಾ ಇಲ್ಲ ಅಂತ ತಿಳ್ಕೊಂಡು ಭಾಳ ಮಂದಿ ಅವನ ಲೈಡಲ್ಲಿ ಹೊಡಿತಾರೆ. ಒಬ್ಬರು ಬರೆದಿದ್ದನ್ನು ಅವರೇ ತಯಾರು ಮಾಡಿರುವಂಥ ವ್ಯಕ್ತಿ ಮುಂದೆ ನಿಂತ್ಕೊಂಡು ಹೇಳಿದ್ರೆ ಆತ ಹೀರೋ ಅಕ್ಕನ ಅನ್ನೋದಾದ್ರೆ ವಿಚಾರ ಮಾಡ್ಕೊಳ್ಬೇಕು. ಮೊಘಲ ಚಕ್ರವರ್ತಿ ಔರಂಗಜೇಬ್ ಅನ್ನುವಂಥ ವ್ಯಕ್ತಿ
ಸಂಭಾಜಿ ರಾಜನ್ 40 ದಿವಸ ಕಣ್ಣು ಕಿತ್ತು, ತಲೆಗಿನ ಕೂದಲ ಕಿತ್ತು, ಉಗುರು ಕಿತ್ತು, ಕಾಲಾಗಿನ ಚರ್ಮ ಎಲ್ಲ ಕಿತ್ತು, ನೀ ಮತಾಂತರ ಅಕ್ಕಿ ಇಲ್ಲ ಅಂತ ಅಂದ್ರೂ ಸಹಿತ ತಲೆ ತಗ್ಗಿಸು ಮಾತಾ ಇಲ್ಲ ಅಂತ ಏನು ಹೇಳಿದ್ನಲ್ಲ, ಅದು ನಿಜವಾದದ್ದು ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಕೊಳ್ಬೇಕಾಗ್ತದೆ. ಅಂಥ ಒಂದು ಹುಮ್ಮಸ್ಸು ಈ ಕಣ್ಣು ಕೇಳೋರಿಲ್ಲ, ಚರ್ಮ ಕೇಳೋರಿಲ್ಲ. ನಮ್ಮ ಧರ್ಮ ನಾವು ಉಳಿಸ್ಬೇಕಾದ್ರೆ ಇಷ್ಟಾಕೊಂಡ ಹಣಗಳು ಬಂದೈತೆ ಅಂದರೆ ಅದು ಭಾಳಷ್ಟು ವಿಷಾದನೀಯ ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಕೊಳ್ಬೇಕು. ಓದಿದ್ದು ಬೇಕಾದಿರಲಿ, ಆದರೆ ಮೊದಲು ಧರ್ಮ ಉಳಿಸುವಂಥ ಪ್ರಯತ್ನ ಮಾಡೋಣ. ಜಾತಿಯನ್ನು